ಗುಡ್ ಮಾರ್ನಿಂಗ್ ಎಲ್ರಿಗೆ ನಮಸ್ಕಾರ. ಬೆಳಗಿನ ಶುಭೋದಯ. ಇವತ್ತಿನ ಕಾರ್ಯಕ್ರಮ ಟೆಸ್ಟಿಮನಿ. ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್, ಎಕ್ಸಿಕ್ಯೂಟಿವ್ ಸೀನಿಯರ್ ಅಕೌಂಟ್ ಮನೆ ಹೆಸನ್ ಸಿಟಿ ಸರ್. ತಮ್ಗಾಗಿ ವೇದಿಕೆ ಸರ್. Okay, thank you very much. Thank you. 1 minute. ಓಕೆ, ಕಾಣಿಸ್ತಾ ಇದೆಯಾ ಅಶೋಕ್? ಓಕೆ, ನಾನು ಸರ್ ಕಾಣ್ತಾ ಇದ್ದೀನಿ. ಓಕೆ, ದಿನದ ನಮ್ದು ರೊಟೀನ್ ಮಾಡ್ತಾ ಇದ್ದೀನಿ ನಾನು. ಈಗ ರೊಟೀನ್ ಅಲ್ಲಿ ನಾನು ಇವತ್ತು ಬೆಳಿಗ್ಗೆ ಆಲ್ರೆಡಿ ತಗೊಂಡಿದ್ದೀನಿ ಪ್ರಾಡಕ್ಟ್ ಅನ್ನ, ಇನ್ನೊಮ್ಮೆ ತಗೊಳ್ತಾ ಇದ್ದೀನಿ. ಸೊ ಇದೇನದು? ತುಳಸಿ ಸರ್. ತುಳಸಿ. ಓಕೆ, ತುಳಸಿ ಡ್ರಾಪ್ಸ್ ಸರ್. ತುಳಸಿ ತುಳಸಿ ಡ್ರಾಪ್ಸ್ drops. ನೋಡಿ. ಒಂದ್ 2 ಡ್ರಾಪ್ಸ್ ಹಾಕ್ಬಿಟ್ರೆ ಆಯ್ತು ನೋಡಿ, ಈ ಕುಡಿಯುವ ನೀರಿಗೆ. ಓಕೆ, ಇದೊಂದಿದೆ, ಬಾರಿ ಸ್ಟ್ರಾಂಗ್ ಇದೆ ಸರ್. ಸ್ಟ್ರಾಂಗ್ ಇದೆ, ಅದೇ ಕಮ್ಮಿ ಆಗ್ಬೇಕು. ಆ ನಂತರ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ದು ಆರ್ಜಿ. ಬೆಳಿಗ್ಗೆ ಎದ್ದ ತಕ್ಷಣ 3 ಆರ್ಜಿಯನ್ನ ನಾನು ತಗೊಳ್ತೀನಿ. ಆಲ್ರೆಡಿ ತಗೊಂಡಿದ್ದೀನಿ ಬೆಳಿಗ್ಗೆ. ಪುನಃ ಇದರಲ್ಲಿ 3 ಇದೆ ನೋಡಿ, ಕಾಣಿಸ್ತಾ ಇದೆಯಾ? 3 ಆರ್ಜಿ, ಹೌದಾ? ಸರ್ ಕಾಣಿಸ್ತಾ ಇದೆ. ಆ ನಂತರ ಆರ್ಜಿ ಏನ್ ಮಾಡ್ತದೆ, ಮನಸ್ಸಲ್ಲಿ ಎಣಿಸ್ಕೊಳ್ಬೇಕು. ಆರ್ಜಿ ನಮ್ಮ ದೇಹದಲ್ಲಿ ಏನು ಅನ್ವಾಂಟೆಡ್ ಇದ್ರೆ ತೆಗೆದು ಹೊರಗೆ ಹಾಕ್ಲಿಕ್ಕೆ, ಬಾಡಿಯನ್ನ ಇದು ಕ್ಲೀನ್ ಮಾಡ್ಲಿಕ್ಕೆ ನಂಬರ್ 1 ಆರ್ಜಿ. ರಿಷಿಗ್ಯಾನು ಇದು GL. ಕುಚಿ GL ಏನ್ ಮಾಡ್ತದೆ, ಕಡಬ ಬಾಡಿಯಲ್ಲಿ ಏನಿದೆ ನಮ್ಮ ಸೆಲ್ ಮೆಂಬ್ರೇನ್ ಅನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ನಿಮ್ಗೆ GL ಹೆಲ್ಪ್ ಮಾಡ್ತದೆ. GL. ಓಕೆ, ಇದು ಸಹ ನಾನು 3 ತಗೊಳ್ಳೋದು. ಕಾಣಿಸ್ತಾ ಇದೆ 3, ಕಾಣಿಸ್ತಾ ಇದೆಯಲ್ಲ 3. ನಂತರ ಸ್ಪಿರುಲಿನಾ ನಮ್ಮ ದೇಹಕ್ಕೆ ಏನ್ ಬೇಕು ಪೌಷ್ಟಿಕಾಂಶಗಳು, ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಎನಿಥಿಂಗ್ಸ್ ಆಲ್ ನಿಮ್ಗೆ ಪೌಷ್ಟಿಕಾಂಶದ ರಾಣಿ ಅಂತ ಹೇಳ್ತಾರೆ ಸ್ಪಿರುಲಿನಾ. ಇದನ್ನ ತಗೊಂಡಾಗ ನಮ್ಮ ಬಾಡಿ ಪುಷ್ಟಿಯಾಗಿರ್ತದೆ. ನಮ್ಮ ದೇಹಕ್ಕೆ ಏನೇನು ಅವಶ್ಯಕತೆ ಇದೆ ಸ್ಪಿರುಲಿನಾದಲ್ಲಿ ನಮ್ಗೆ ಸಿಗ್ತದೆ. ಇದನ್ನ ರೆಗ್ಯುಲರ್ ಆಗಿ ನಾವೀಗ ಸಾಧಾರಣ ಒಂದು 20 ವರ್ಷದಿಂದ ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದೊಂದು ದಿನಕ್ಕೆ ಒಂದು ಮಿನಿಮಮ್ ಒಂದು 6, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ತಗೋಬಹುದು. ಒಂದು ಮಿನಿಮಮ್ 6 ಆದ್ರೂ ನೀವು ಇದನ್ನ ಯೂಸ್ ಮಾಡ್ಬೇಕಾಗ್ತದೆ. ಯೂಸ್ ಮಾಡೋದ್ರಿಂದ ನಿಮ್ಮ ದೇಹ ಕಂಪ್ಲೀಟ್ ಬ್ಯಾಲೆನ್ಸ್ ಆಗಿರ್ತದೆ. ಸೊ ಅದರಿಂದ ರೆಗ್ಯುಲರ್ ಪ್ರಾಡಕ್ಟ್ RG, GL ಮತ್ತೆ ಸ್ಪಿರುಲಿನಾ. ಬೆಳಿಗ್ಗೆ ನಮ್ಮ ಟೂತ್ ಬ್ರಷ್ ಹಾಗೆ ಟೂತ್ ಪೇಸ್ಟ್ ಹಾಗೆ ಸೋಪ್ ಯೂಸ್ ಮಾಡಿ ಆಗಿದೆ. ಸೊ ಅದ ನಂತರ ಈ ಪ್ರಾಡಕ್ಟ್ ಅನ್ನ ರೆಗ್ಯುಲರ್ ಯೂಸ್ ಮಾಡುವಂತದ್ದು. ನಾನು ಒಂದು ಫ್ಲೆಕ್ಸೀಡ್ ಅಂತ ನೋಡಿ, ಇದು ಫ್ಲೆಕ್ಸೀಡ್. ಇದು ಡೈಲಿ 1 ಫ್ಲೆಕ್ಸೀಡ್ ಅನ್ನು ಡೈಲಿ ತಗೊಳ್ತೀನಿ. ಸೊ ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ಮತ್ತೆ ಹಾರ್ಟ್ಗೆ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದು ಫ್ಲೆಕ್ಸೀಡ್ ಆಯಿಲ್ ಸೀಡ್ ಕ್ಯಾಪ್ಸೂಲ್. ಅದು ನಂತರ ಇನ್ನು 4 ಪ್ರಾಡಕ್ಟ್ಗಳಿದೆ ಬೆಳಿಗ್ಗೆ ತಗೊಳ್ಳುವಂತದ್ದು. ಅದೇನಂತ ಹೇಳಿದ್ರೆ ನೋಡಿ, ಇದಕ್ಕೆ ಗೋಕ್ಷೂರ ಹೇಳ್ತಾರೆ, ಇದು ಒಂದು ಪ್ರಾಡಕ್ಟ್. ಎರಡನೇದು ಅಂತ ಹೇಳಿದ್ರೆ
ದಿಸ್ ಇಸ್ ಮೇಷಶೃಂಗಿ. ಆ ನಂತರ ಇದು ಅಶ್ವಗಂಧ. ದಿಸ್ ಇಸ್ ಮಂಜಿಷ್ಟ. ನಾಲ್ಕು. ಆಮೇಲೆ ಇದು ಸೂಪರ್ ಗ್ರೀನ್. ಎಷ್ಟು ಪ್ರಾಡಕ್ಟ್ ಅನ್ನ. ಸೊ ಮಂಜಿಷ್ಟ ಯಾವ್ದಕ್ಕಂತ ಹೇಳಿದ್ರೆ ಇದು ಸ್ಕಿನ್ನಿಗೆ ತುಂಬಾ ಒಳ್ಳೆಯ ಪ್ರಾಡಕ್ಟ್. ಸ್ಕಿನ್ ಅನ್ನ ನಿಮ್ಗೆ ಯಾವಾಗ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ದಿಸ್ ವಿಲ್ ಹೆಲ್ಪ್ ಯು. ಈ ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಆಗ್ತದೆ. ಇದನ್ನ ನೀವು ಜಸ್ಟ್ ನೀರಿಗೆ ಹಾಕಿದ್ರೆ ಆಯ್ತು, ಕರೆಕ್ಟ್ ಆಟೋಮೆಟಿಕ್ ಕರೀಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಸೊ ಎಲ್ಲ ಒಟ್ಟಿಗೆ ಸೇರಿ ತಗೊಳ್ಬಹುದು ನೀವು. ಅದು ಇದು ಅಂತ ಏನು ಅಗತ್ಯ ಇಲ್ಲ. ಇದನ್ನ ಒಟ್ಟಿಗೆ ಸೇರಿ ತಗೋಬಹುದು. ಒಂದಕ್ಕೆ ಹಾಕ್ಬಹುದು ಬೇಕಿದ್ರೆ, ಅಥವಾ ನೀವು ಕುಡಿಯುವ ಬ್ಲ್ಯಾಕ್ ಕಾಫಿಗೂ ಹಾಕಿ ತಗೋಬಹುದು. ಸಪರೇಟ್ ತಗೋಬೇಕಂತಿಲ್ಲ, ಬ್ಲ್ಯಾಕ್ ಕಾಫಿಗೂ ಹಾಕ್ಬೋದು. ಸೊ ನೋಡಿ ಹಾಕಿದ್ರೆ ಅದು ಅದ್ರ ಕೆಳಗಡೆ ಹೋಗ್ತಾ ಇರ್ತದೆ. ಸ್ವಲ್ಪ ಒಂದು 5 ನಿಮಿಷ ಬಿಟ್ರೆ ಆಯ್ತು, ಅದ್ರ ಕೆಲಸ ಅದು ಮಾಡ್ತದೆ, ಕರೆಕ್ಟ್ ಬಿಡ್ತದೆ. ಆಮೇಲೆ ಇದು ಮೇಷಶೃಂಗಿನೂ ಕೂಡ ಹಾಗೇನೆ. ಇದು ಜಸ್ಟ್ ಮೇಷಶೃಂಗಿ ಒಂದು ಎಲೆಯ ಪೌಡ್ರ್ ಇದು. ಈ ಪೌಡ್ರ್ ಇದನ್ನ ನೀವು ಹಾಕಿದ್ರೆ ಆಯ್ತು, ಸಾಕು. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ದಿಸ್ ಇಸ್ ಗೋಕ್ಷುರ. ದಿಸ್ ಇಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಗೋಕ್ಷುರ ಕೂಡ ಇಮ್ಯುನಿಟಿ ಮೇಲೆ ತುಂಬಾ ವರ್ಕ್ ಆಗ್ತದೆ. ಅದಲ್ಲದೆ ನಿಮ್ಗೆ ಕಿಡ್ನಿಗೆಲ್ಲ ಇದು ತುಂಬಾ ಒಳ್ಳೆಯ ಪ್ರಾಡಕ್ಟ್ ಗೋಕ್ಷುರ. ಓಕೆ. ಸೊ ಈ ಪ್ರಾಡಕ್ಟ್ ಅನ್ನ ಡೈಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಡೈಲಿ. ಐ ಆಮ್ ವೆರಿ ಹೆಲ್ದಿ. ಸೊ ನಿಮ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ಇದ್ರೆ ಸೊ ಈ ಯಾವೆಲ್ಲ ಪ್ರಾಡಕ್ಟ್ ನಿಮ್ಗೆ ಯೂಸ್ ಮಾಡ್ಬೋದು. ಪ್ರತಿಯೊಂದು ಪ್ರಾಡಕ್ಟ್ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಜಸ್ಟ್ ಸ್ವಲ್ಪ ಶೇಕ್ ಮಾಡಿದ್ರೆ ಆಯ್ತು. ಶೇಕ್ ಮಾಡಿದ್ರೆ ಅದು, ಯಾಕಂದ್ರೆ ವೆಯ್ಟ್ ಕಮ್ಮಿ ಇರ್ತದೆ, ಅದಕ್ಕೋಸ್ಕರ ನೀರಿನ ಮೇಲೆ ಇರ್ತದೆ, ಅಥವಾ ಮೇಲೆ ಕೆಳಗೆ ನೀವು ಮಾಡಿಸ್ಬೋದು. ಸೊ ಕಂಪ್ಲೀಟ್ ಒಂದು ಜ್ಯೂಸ್ ಟೈಪ್ ಆಗ್ತದೆ. ಸೊ ಇದನ್ನ ನೀವು ಸ್ವಲ್ಪ ಬಿಸಿ ನೀರಿಗೆ ಹಾಕಿದ್ರೆ ಕೂಡಲೇ ಕರಗ್ತದೆ. ಇದನ್ನ ಕುಡಿಬಹುದು, ಏನ್ ತೊಂದರೆ ಇಲ್ಲದೆ ಆರಾಮ್ಸೆ. ಇಷ್ಟು ಬೆಳಗಿನ ಕೆಲಸ ನಮ್ಮದು. ಬೆಳಗಿನ ಕೆಲಸ ಆದ ನಂತರ ನೆಕ್ಸ್ಟ್ ನಮ್ಮ ಮೇಡಮ್ ಅವರು ಟೀ ರೆಡಿ ಮಾಡಿ ತಂದು ಇಟ್ಟಿದ್ದಾರೆ ನೋಡಿ. ಇದು ಈ ಟೀಯನ್ನ ಮತ್ತೆ ನಿಮ್ ಜೊತೆಗೆ ನಾನು ಕುಡಿಯೋದು. ಇದು ಬೆಳಗಿನ ಕೆಲಸ. ಓಕೆ. ಸೊ ಈಗ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ ಬೇಕು, ತುಂಬಾ ಚೆನ್ನಾಗಿರ್ಬೇಕು, ಏನು ಪ್ರಾಬ್ಲಮ್ ಬರ್ದೇ ಆಗಬಾರ್ದು. ಬಾಡಿ ಇಮ್ಯುನಿಟಿ, ಹಾರ್ಟು, ಲಿವರು, ಕಿಡ್ನಿ ಎಲ್ಲ ಕರೆಕ್ಟ್ ಇರಬೇಕು ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ನಮ್ಗೆ ಹೆಲ್ಪ್ ಮಾಡ್ತದೆ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಎಲ್ಲ ಕೆಮಿಕಲ್ ಪ್ರಾಡಕ್ಟ್. ಡಾಕ್ಟರ್ ಲಿಮ್ ನಮ್ಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ TGA, GMP, ISO 14000 ಸರ್ಟಿಫೈಡ್ ಪ್ರಾಡಕ್ಟ್ಸ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ತಗೊಳ್ಳೋದಾಗ ಒಂದು ಮೃಷ್ಟಾನ್ನ ಭೋಜನ ಇದ್ದ ಹಾಗೆ ನೋಡಿ ಈ ಪ್ರಾಡಕ್ಟ್ ಎಲ್ಲ ತಿಳುವುದನ್ನ ನಮ್ಗೆ ಆರೋಗ್ಯ 100% ಮೇಂಟೈನ್ ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ರು ಇದನ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ನಾನು ಹೋಗಿ ಇಮಿಡಿಯೇಟ್ ಬೆಳಗಾಂ ಹೋಗ್ತಾ ಇದ್ದೀನಿ. ಮಿಸ್ಟರ್ ಮಲ್ಲಿಕಾರ್ಜುನ್ ಕಂಬಾರ್ ಜೊತೆಗೆ ಹೋಗೋಣ. ನೀವು ಓಕೆ? ಮಲ್ಲಿಕಾರ್ಜುನ್ ಓಕೆ. ಗುಡ್ ಮಾರ್ನಿಂಗ್ ಕಂಬಾರ್ ಅವರೇ. 1 ಮಿನಿಟ್. ಕಂಬಾರ್ ಅವರು ನಿನ್ನೆ ಫಸ್ಟ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಫಸ್ಟ್ ಕೊಡೋಣ ಅಂತ ನಾನು ಎಣಿಸಿದೆ. ಥ್ಯಾಂಕ್ ಯು ವೆರಿ ಮಚ್ ಕಂಬಾರ್ ಅವರೇ, ಹೇಗಿದ್ದೀರಿ? ಓಕೆ, ಆರಾಮಿದ್ದೀನಿ ಸರ್. ತಾವು ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ಜಸ್ಟ್ ನಿಮ್ಗೆ ತೋರಿಸ್ಬಿಡಿ. ಆಯ್ತು ಸರ್, ನಾವು ಚಾಲು ಮಾಡ್ತೇವೆ ಸರ್ ಇವಾಗ. ಓಕೆ. ಎಲ್ಲರಿಗೂ ನನ್ನ ಡಿಎಕ್ಸನ್ ಫ್ಯಾಮಿಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತು ನಾನು ಇವಾಗ ವಿಘ್ನೇಶ್ವರನ ಪ್ರಾರ್ಥನೆಯೊಂದಿಗೆ ನನ್ನ ಕಾರ್ಯಕ್ರಮ ಚಾಲು ಮಾಡ್ತೇನೆ ಸರ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವು ಸರ್ವ ಕಾರ್ಯಸು ಸರ್ವದಾ ಅಂತ ಹೇಳಿ ಇವಾಗ ನಾನು ನಮ್ಮ ಡಿಎಕ್ಸನ್ ತಂದಂತ ಡಾಕ್ಟರ್ ಲಿಮ್ ಸುಲ್ಜಿನ್ ಅವರಿಗೆ ಇಡೀ ವಿಶ್ವಕ್ಕೆ ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಅಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮತ್ತು ನಮ್ಮ ಭಾರತಕ್ಕೆ ಇದು ಕರ್ನಾಟಕಕ್ಕೆ
ಭಾರತಕ್ಕೆ ತಗೊಂಬಂದ ಆಮೇಲೆ ಕರ್ನಾಟಕಕ್ಕೆ ಇದು ಮಾಡಿದಂತ ಡಾಕ್ಟರ್ ರತ್ನ ಹೊಸಪಳ್ಳಿ ಅವರಿಗೂ ಅನಂತ ಅನಂತ ನಮಸ್ಕಾರಗಳು ಸಲ್ಲಿಸುತ್ತಾ ಡೈಲಿ ನಮಗ 7 ಗಂಟೆಕ ಬಡ್ದು ಎಬ್ಬಿಸಿ ಎಲ್ಲರೂ ಆರೋಗ್ಯವನ್ನು ಭಾಗ್ಯವನ್ನು ಪಡೆಯಿರಿ, ಎಲ್ಲರೂ ಚೆನ್ನಾಗಿರ್ರಿ ಮತ್ತು ಇದರಿಂದ ಹಣವನ್ನು ಗಳಿಸಿರಿ ಅಂತ ಹೇಳುವಂತ ನಮ್ಮ ಮಾಸ್ತರ್ ಆದಂತ ಡಾಕ್ಟರ್ ಕರ್ನಾಟಕ ರತ್ನ ಆದಂತ ನಮ್ಮ ಎಸ್.ಎನ್. ಶೆಟ್ಟಿ ಅವರಿಗೂ ನನ್ನ ನಮಸ್ಕಾರಗಳು ಮತ್ತು ನನ್ನ ಅಪ್ಲೈನ್ ಆದಂತ ಮನೋಹರ್ ಶೇಂದ್ರಿ, ಸುರೇಶ್ ತೇರ್ನಿ ಮತ್ತು ನಮ್ಮ ಡಾಕ್ಟರ್ ನೀಲೇಶ್ ಅವರಿಗೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಎಲ್ಲರಿಗೂ ನನ್ನ ನಮಸ್ಕಾರ ಸಲ್ಲಿಸುತ್ತಾ ಇವಾಗ ನಾನು ಡೈಲಿ ನಮ್ಮ ಡಿರೆಕ್ಷನ್ ಪ್ರಾಡಕ್ಟ್ ನ ಏನ್ ತಗೋತೇನೆ ಅನ್ನೋದನ್ನ ಇಲ್ಲಿ ನಾನು ನಿಮಗೆ ಸವಿಸ್ತಾರವಾಗಿ ಹೇಳಬಯಸುತ್ತೇನೆ. ನಾನು ಬೆಳಗ್ಗೆ ಮುಂಜಾನೆ ಎದ್ದ ತಕ್ಷಣ ನನ್ನ ಕಾರ್ಯಕ್ರಮವನ್ನ ಈ ಜ್ಞಾನೋಜಿ ಪ್ಲಸ್ ಮುಖಾಂತರ ಚಾಲು ಮಾಡುತ್ತೇನೆ. ಮಾಡಿದ ನಂತರ ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೇನೆ ಮತ್ತು ಮೆಡಿಟೇಷನ್ ಕೂಡ ಮುಂಜಾನೆ ಮಾಡುತ್ತೇನೆ ಸರ್. ನಾನು 4 ಗಂಟೆಗೆ ಎದ್ದು ಇವಾಗ ಏನಿದೆ ಸರ್, ನಾನು ಫಸ್ಟ್ RGL ಇಲ್ಲಿ ನೋಡಿ 360 ಬಾಟಲ್ ತಗೋತೀನಿ ಸರ್. ನಾನು 360 ಇದಾವಲ್ರಿ, ಇದೆ ಕಾಣಿಸ್ತದೆ ಸರ್? ಕಾಣಿಸ್ತದೆ. ಇದು 6 ತಗೋತೀನಿ ಸರ್. ಇವಾಗ ಇದರಲ್ಲಿ ಇವಾಗ ಒಂದು 3 ಎಣ್ಣೆ ತುಳಸಿ ಡ್ರಾಪ್ಸ್ ಅನ್ನು ಹಾಕಿದೀನಿ ಸರ್ ನಾನು ಇವಾಗ. ಇವಾಗ ನೋಡಿ ಸರ್, ಇವು 6 ಜೇಲ್ ಇದೆ ಸರ್, 6 ಇದೆ. ಓಕೆ ಇವಾಗ ನೋಡಿ ಸರ್ 6 ಸ್ಪಿಲ್ ಇದೆ ಸರ್. ಓಕೆ ನೋಡಿ, ಎಷ್ಟು ಭಕ್ತಿ ಪೂರ್ವಕವಾಗಿ, ಎಷ್ಟು ಇಂಟ್ರೆಸ್ಟ್ ಇಂದ ಪ್ರಾಡಕ್ಟ್ ಅನ್ನ ತಿಂತಾ ಇದ್ದಾರೆ. ರಿಯಲಿ ಅಪ್ರಿಶಿಯೇಟ್ ಮಾಡ್ಬೇಕು. ಭಗವಂತ ಅವ್ರಿಗೆ ಯಾವಾಗ್ಲೂ ಆರೋಗ್ಯವನ್ನ ಕಾಪಾಡ್ಲಿ ಅಂತ ಹೇಳ್ಬೋದು. ಹೇಳಿ. ಇದು ಬ್ಲ್ಯಾಕ್ ಕ್ಯುಮಿನ್ ಸರ್. ಓಕೆ ಒಂದ್ ತಗೊಂಡಿರಿ ಸರ್. ಓಕೆ ಆಮೇಲೆ ಇದು ಒಂದು ಹೆಲ್ದಿ ಬೂನ್ ಸರ್. ಓಕೆ ಆಮೇಲೆ ಇದು ಒಂದು ಸರ ಶ್ರೀಭಕ್ತಾನ್. ಓಕೆ ಆಮೇಲೆ ಇದು ಸರ್ ತ್ರಿಫಲ ಸರ್. ಸರಿ ಆಮೇಲೆ ಇದೊಂದು ನೀಮ್ ಸರ್. ಓಕೆ ನೀಮ್ ಇವೆಲ್ಲ ಒಟ್ಟಿಗೆ ತಗೋತಾನೆ ಸರ್ ನಾನು ಇವಾಗ. ಓಕೆ. ನಮ್ಮ ದೇಹಕ್ಕೆ 6 ರೀತಿಯ ರುಚಿಗಳು ಬೇಕಂತೆ. ಈಗ ಒಂದೊಂದರಲ್ಲಿ ಒಂದೊಂದು ಟೇಸ್ಟ್ ಇದೆ. ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಅವರು ಅದೆಲ್ಲವನ್ನು ಈಗ ತಗೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಕಹಿ ಕೂಡ. ಯಾಕಂದ್ರೆ ನೀಮನ್ನ ಯೂಸ್ ಮಾಡಿದ್ದಾರೆ ಸರ್. ಇವಾಗ ಸರ್ ನಾನು ಮೆಂತೆ ಪೌಡರ್ ಸರ್ ಹಾಕ್ತೇನೆ ಸರ್ ಇವಾಗ ಬಿಸಿನೀರಾಗ. ಇದು ಮೆಂತೆ ಸರ್. ಓಕೆ DX ಅಲ್ಲಿ ಮೇಥಿ ಸಹ ಇಂಟ್ರೊಡ್ಯೂಸ್ ಮಾಡಿದೆ. ಆಮೇಲೆ ಸರ್ ಇದು ಗಂಧೀರ ಸರ್. ಓಕೆ ಗಂಧೀರ. ಆಮೇಲೆ ಮಂಚಿಷ್ಟ ಸರ್. ಓಕೆ ಮಂಜಿಷ್ಟ ಚರ್ಮಕ್ಕೆ ಒಳ್ಳೆಯದು. ಹೌದು. ಹೊಸಬರಿಗೆ ತುಂಬಾ ಆಶ್ಚರ್ಯ ಆಗ್ಬೋದು, ಏನಪ್ಪಾ ಇವ್ರು ಏನ್ ತಗೊಳ್ತಾ ಇದೆಯಲ್ಲ, ಅವರ ಔಷಧಿ ಅಂತ ಎಣಿಸ್ಕೊಂಡಿರ್ತಾರೆ. ಸೊ ಇದು ಔಷಧಿ ಅಲ್ಲ, ಆಹಾರ ಪೂರಕ ಉತ್ಪನ್ನಗಳು. ಸೊ ನಾವು ಊಟ ಮಾಡ್ಬೇಕಾದ್ರೆ ಏನು ಸಾಂಬಾರು, ಚಟ್ನಿ, ಆಮೇಲೆ ಪಲ್ಯ, ಕೂಟು, ರಸಾಯನ ಎಲ್ಲ ಇರ್ತದ ನೋಡಿ. ಅದೇ ತರ ಎಲ್ಲಾ ಪ್ರಾಡಕ್ಟ್ಗಳು ಒಂದೊಂದರಲ್ಲಿ ಒಂದೊಂದು ಅಂಶ ನಮ್ಗೆ ಸಿಗ್ತದೆ. ಓಕೆ, ಕುಡೀರಿ. ಇದೆಲ್ಲ ಮಿಕ್ಸ್ ಮಾಡಿದೆ ಸರ್ ಇವೆಲ್ಲ ಇದರಲ್ಲಿ. ಓಕೆ, ಇದು ಕುಡಿತೀನಿ ಸರ್. ಓಕೆ. ಸೊ ಅದರಿಂದ DXN ಪ್ರಾಡಕ್ಟ್ ನೀವು ಯಾವುದು ಎಷ್ಟು ಬೇಕಾದ್ರೂ ತಗೊಂಡ್ರು ಯಾವುದೇ ನಿಮ್ಗೆ ಅಡ್ಡ ಪರಿಣಾಮಗಳಿಲ್ಲದೆ ಇರೋದ್ರಿಂದ ನೀವು ಪ್ರತಿಯೊಬ್ರು ಇದನ್ನ ಯೂಸ್ ಮಾಡಿ ಇದರ ಬೆನಿಫಿಟ್ ಅನ್ನ ತಗೋಬಹುದು. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಕಂಬಾರ್ ಅವರೇ ನಮ್ಮ ಎದುರುಗಡೆ ಲೈವ್ ಆಗಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ದಾರೆ.
ಮತ್ ಸರ್ ಬೆಳಗ್ಗೆ ಒಂದ್ ಸತಿ ಕೊಡೇಶ್ವರ್ ಕಾಫಿ ತಗೊಂಡಿನಿ ಸರ್ ನಾನು. ಓಕೆ. ಇವಾಗ ಮತ್ ತಗೋತೀನಿ ಸರ್. ಹ್ಮ್. ಡೈಲಿ ಕಾರ್ಡಿಸೆಪ್ ಕಾಫಿಯನ್ನ ಕುಡಿತಾ ಇದ್ದಾರೆ. ವೆರಿ ಎನರ್ಜೆಟಿಕ್ ಕಾಫಿ. ನಿಮ್ಗೆ ಒಂದು ಕಾಫಿ ಕುಡಿದ್ರೆ ಬೆಳಗಿಂದ ಸಂಜೆವರೆಗೆ ನಿಮ್ಗೆ ಎನರ್ಜಿ ಹೇಗಿರ್ತದೆ ಅಂದ್ರೆ ಅದೇ ತರ ಇರ್ತದೆ. ಆಮೇಲೆ ಸೀದಾ ಸರ್ 2 in 1 ಕಾಫಿ ಸರ್. ಓಕೆ. ಇದು ಕೂಡ ಇದ್ರಲ್ಲಿ ಮಿಕ್ಸ್ ಮಾಡ್ತೀನಿ ಸರ್. ಮಿಕ್ಸ್ ಮಾಡ್ತೀವಿ. ಹಾ ಸರ್. ಓಕೆ. ಗ್ಯಾನೋಡರ್ಮಾ ಮತ್ತೆ ಕಾರ್ಡಿಸೆಪ್ 2 ಮಿಕ್ಸ್ ಕಾಫಿ. ಹಾ ಸರ್. ಓಕೆ. ರಿಯಲಿ ವಂಡರ್ಫುಲ್. ಇದು ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದೀರಿ ಮಲ್ಲಿಕಾರ್ಜುನ್ ಅವರೇ? ಏನು ಸರ್? ಎಷ್ಟು ವರ್ಷದಿಂದ ಇದನ್ನ ತಗೊಳ್ತಾ ಇದ್ದೀರಿ? ಸರ್ ಇವಾಗ ತಗೊಳಕ 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು ಸರ್. ಹಾ. ಓಕೆ. ಹೇಗ ಅನ್ಸ್ತಾ ಇದೆ ನಿಮ್ಗೆ ಈಗ ಇದು ತಗೊಂಡ ನಂತರ? ಸರ್ ನನಗೀಗ ಆಯಾಸ ಅನ್ನೋದೇ ಇಲ್ಲ ಸರ್. ಹ್ಮ್. ಮೊದಲು ನನಗೆ ಸ್ವಲ್ಪ ನಡೆದ್ರ ಮಾಡಿದ್ರ ತುಂಬಾ ಆಯಾಸ ಆಗ್ತಿತ್ತು ಸರ್. ಆಮೇಲೆ ನನಗೆ ಶುಗರ್ ಕೂಡ ಇತ್ತು. ಆಮೇಲೆ BP ಕೂಡ ಇತ್ತು ಸರ್. ಇವಾಗ BP ಗುಳಿಗೆಯನ್ನು ಬಿಟ್ಟಿದ್ದೇನೆ ಸರ್. ಇವಾಗ ಶುಗರ್ದು 2 ಟ್ಯಾಬ್ಲೆಟ್ ತಗೋತಿದ್ದೆ. ಇವಾಗ ಒಂದೇ ತಗೋತಾ ಇದ್ದೀನಿ. ಡಾಕ್ಟರ್ ಸಲಹೆ ತಗೊಂಡು ಆಮೇಲೆ ಪದ್ದು ಬಿಡ್ಬೇಕಂತ ಮಾಡಿದ್ದೀನಿ ಸರ್. ಇವಾಗ ಮತ್ ಇದೇ ರೀತಿ ನನ್ನ ಶ್ರೀಮತಿಯವರು ಕೂಡ ಸರ್ 3 RG 3 GL ಆಮೇಲೆ 3 ಸ್ಪಿರುಲಿನಾ ಮತ್ತ ಇವೆಲ್ಲ ತ್ರಿಫಲ ಸರ್. ನಾ ಏನ್ ತಗೋತೀನಿ ಸರ್ ಅದು ಕೂಡ ಅಕ್ಕಿ ಕೂಡ ತಗೋತಾರ ಸರ್. ಇವಾಗ ಸರ್ ಕೊಡೇಶಪಿ ಮತ್ತು 2 in 1 ಕಾಫಿ ಸರ್. ಮತ್ತೆ ಇದ್ರೊಳಗೆ ತುಳಸಿ ಡ್ರಾಪ್ಸ್ ಹಾಕ್ತೇನೆ ಸರ್. ತುಳಸಿ ಡ್ರಾಪ್ಸ್ ಸರ್. ಇದು ಕೂಡ 3 ಹನಿ ಹಾಕ್ತೇನೆ ಸರ್. ಒನ್ ಆಫ್ ದ ಬೆಸ್ಟ್ ಇಮ್ಯೂನ್ ಆಕ್ಟಿವೇಟರ್ ತುಳಸಿ. ಸೊ ತುಳಸಿ ಕೂಡ ನಮ್ಮ ದೇಹಕ್ಕೆ ಅಗತ್ಯ. ಯೂಸ್ ಮಾಡಿದ್ರೆ ಇಮ್ಯುನಿಟಿನ ಸ್ಟ್ರಾಂಗ್ ಇರ್ತದೆ. ನೆಗಡಿ, ಕಫ, ಕೆಮ್ಮು ಬಂದ್ರೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ಪ್ರಾಡಕ್ಟ್ ನಮ್ಗೆ ಹೆಲ್ಪ್ ಮಾಡಿ. ಓಕೆ. ನೀವು ಜನರಿಗೆ ಏನ್ ಹೇಳ ಬಯಸ್ತೀರಿ? 1 ವರ್ಡ್ ಅಲ್ಲಿ ಹೇಳಿ. ಸರ್ ಜನರಿಗೆ ನಾ ಇದು ಹೇಳ ಸರ್, ನಾವು ಮುಂದೆ ಯಾವ್ದು ಕಾಯಿಲೆ ಬರಬಾರದು. ನಾವು ಆರೋಗ್ಯವಾಗಿ ಇರಬೇಕು. ಯಾವ್ದು ರೀತಿಯಲ್ಲಿ ನಾವು ತೊಂದರೆ ಆಗಬಾರಂತ ತಿಳ್ಕೊಂಡು ನಾವು ಜನರಿಗೆ ಇವನ್ನ ನಮ್ಮ ದೇಶ ಪ್ರಾಡಕ್ಟ್ ತಗೋಬೇಕು ಮತ್ತು ಆರೋಗ್ಯನ ಸುಧಾರಿಸ್ಕೊಳ್ಬೇಕು ಮತ್ತು ಅದೇ ರೀತಿ ಕೆಲಸ ಮಾಡಿ ನಾವು ಮುಂದೆ ಬರ್ಬೇಕು ಅನ್ನೋದೇ ನಂದು ಆಸೆ ಸರ್. ಓಕೆ. ಈಗ ನಿಮ್ಗೆ ಈಗ ಇನ್ನು ಎಷ್ಟು ವರ್ಷ ಇದೆ ರಿಟೈರ್ಮೆಂಟ್ಗೆ? ನಂದು ಸರ್ ಇನ್ನು 22 ತಿಂಗಳಿದೆ ನೋಡಿ ಸರ್. ಓಕೆ. 22 ತಿಂಗಳಾದ ನಂತರ ಏನ್ ಮಾಡ್ಬೇಕಂತ ಇದ್ದೀರಿ? 22 ತಿಂಗಳಾದ ನಂತರ ಸರ್ ನಾನು ಇದನ್ನ ಫುಲ್ ಟೈಮ್ ಮಾಡ್ಬೇಕಂತ ಮಾಡಿದ್ದೀನಿ ಸರ್. DXN ಅನ್ನೇ. ಓಕೆ. ನಿಮ್ಗೆ ಅಂದ್ರೆ ಅಷ್ಟು ನಂಬಿಕೆ ಬಂದಿದೆ, ಅಷ್ಟು ಅದ್ರ ಬಗ್ಗೆ ನಿಮ್ಗೆ 100% ನಂಬಿಕೆ ಸರ್. ಓಕೆ. ಯಾಕಂದ್ರೆ ನೀವು ತಗೊಳ್ಳುವ ಪ್ರಾಡಕ್ಟ್ ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ಪ್ರಾಡಕ್ಟ್ ಎಷ್ಟು ಖುಷಿಯಿಂದ ತಗೊಳ್ತಾ ಇದ್ದೀರಿ. ನಿಮ್ಮ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಈಗ ನೀವು ಆರಾಮಿದ್ದೀರಿ. ಲೈಫ್ ಲಾಂಗ್ ಇದನ್ನ ತಗೋಬೇಕಂತ ಡಿಸೈಡ್ ಮಾಡಿದಿರಿ. ರಿಯಲಿ ವಂಡರ್ಫುಲ್. ಮಲ್ಲಿಕಾರ್ಜುನ್ ಅವರೇ, ತುಂಬಾ ಖುಷಿ ಆಗ್ತಾ ಇದೆ. ವಾ. ನೀವು ಮನೆಯಲ್ಲೇ ಒಂದು ಮಿನಿ ಸ್ಟಾಕ್ ಪಾಯಿಂಟ್ ಅನ್ನೇ ಇಟ್ಬಿಟ್ಟ ಹಾಗೆ ಕಾಣ್ತಾ ಇದೆ. ಗ್ರೇಟ್. ಓಕೆ. ನಿಮ್ಮ ಮನೆಯವರು ಸಹ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರಿ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಅದರಿಂದ ನನ್ನ ಮಕ್ಕಳು ಕೂಡ ಸರ್ ಎಲ್ಲ ಸೋಪ್ ಸರ್. ಆಮೇಲೆ ನಮ್ಮ ಇದು ಬಾಡಿ ಲೋಷನ್ ಸರ್, ಬೇಬಿ ಚಬ್ಬಿ ಆಯಿಲ್, ಆಮೇಲೆ ಶಾಂಪೂ ಸರ್, ನೀಲಿ ತೈಲಮ್ಮ, ಇವೆಲ್ಲಾನು ಉಪಯೋಗ ಮಾಡ್ತೀವಿ ಸರ್ ನಾವು. ಓಕೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೂ ನಿಮ್ ಫ್ಯಾಮಿಲಿಗೂ ನಾವು ಇಲ್ಲಿಂದಾನೆ ವಿಶ್ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾವಾಗ್ಲೂ ನಿಮಗೆ ಜೀವನ ಸುಗಮವಾಗಿರ್ಲಿ, ಉತ್ತಮವಾಗಿರ್ಲಿ. ಲೈಫ್ ಲಾಂಗ್ DXN ಅನ್ನ ಯೂಸ್ ಮಾಡ್ತಾ ಇರಿ. ಜನರಿಗೂ ಹೇಳ್ತಾ ಇರಿ. ಆದಷ್ಟು ಬೇಗ ನೀವು ಕ್ರೌನ್ ಡೈಮಂಡ್ ಆಗಿ ಅಂತ ನಾನು ಇಲ್ಲಿಂದಾನೆ ವಿಶ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಮಲ್ಲಿಕಾರ್ಜುನ್ ಕಂಬಾರ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಲಹೆ ಎಲ್ಲ ನಮ್ಮ DXN ಫ್ಯಾಮಿಲಿ ನಮಸ್ಕಾರ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ. ನಾವೀಗ ಅಶೋಕ್ ಹತ್ರ ಉಡುಪಿಗೆ ಹೋಗ್ತಾ ಇದೀವಿ. ಒನ್ಸ್ ಅಗೇನ್ ಉಡುಪಿ ಅಶೋಕ್ ಅವ್ರ ಹತ್ರ ಹೋಗ್ತಾ ಇದೀವಿ. ಅಶೋಕ್ ರೆಡಿ ಇದ್ದೀರಾ? ಅಶೋಕ್ ಶೆರಿಗಾರ್. ಓಕೆ. ಅಶೋಕ್ ರೆಡಿ ಇದ್ದಾರೆ ಅಂತ ಹೇಳ್ತಾ ಇದಾರೆ. ಐ ವಿಲ್ ಗೋ ವಿತ್ ಅಶೋಕ್. ಸರ್ ನಾನ್ ಸೇಮ್ ಸರ್. ಬೆಳಿಗ್ಗೆ ಎದ್ದು RGL ತಗೊಳ್ತೇನೆ ಸರ್. ಓಕೆ. ನಮ್ ಜೊತೆಗೆ ಅಶೋಕ್ ಶೆರಿಗಾರ್ ಆಲ್ ದ ವೇ ಫ್ರಮ್ ಉಡುಪಿಯಿಂದ
ಆ ಪ್ರಾಡಕ್ಟ್ ನ ತಗೋತಾ ಇದ್ದಾರೆ. ಬೆಳಿಗ್ಗೆ ಸ್ವಲ್ಪ ಬಿಸಿ ಇರ್ತಾರೆ, ಅವರ ಮಕ್ಕಳನ್ನ ಸ್ಕೂಲಿಗೆ ಕಳಿಸುವ ಇದರಲ್ಲಿ ಬಿಸಿ ಇರ್ತಾರೆ ಅವರು. ಅದರಿಂದ ಅವ್ರು ನಮ್ಗೆ ಈಗ ಪ್ರಾಡಕ್ಟ್ ಅನ್ನ ಆ ತಿಂದು ತೋರಿಸ್ತಾ ಇದ್ದಾರೆ. ರಿಯಲಿ ವಂಡರ್ಫುಲ್ ಎನರ್ಟಿಕ್ ಲೀಡರ್ ಅಂತ ಹೇಳ್ಬೋದು. ಯಾವಾಗ್ಲೂ ಸ್ಫಟಿಕದಾಗೆ ಇರ್ತಾರೆ ಅವರು. ಸ್ಫಟಿಕ ಕೇಳಿರ್ಬೋದು ನೀವು, ಪಾದರಸ ಆ ತರದಲ್ಲಿ ಇರ್ತಾರೆ. ನಾನ್ ಮಾತ್ರ ರಿಯಲಿ ದಿನಕ್ಕೆ 2 ಪೇರ್ ಸರ್ RGL. ಓಕೆ ಪ್ಲಸ್ ದಿನಕ್ಕೆ 8 ಸ್ಪ್ರಿಲ್ನ ಸರ್, ಬೆಳಗ್ಗೆ 4 ಸಾಯಂಕಾಲ 4. ಓಕೆ ಓಕೆ 8 ಸ್ಪುಲ್ನ ಓಕೆ ಓಕೆ ಡೈಲಿ 8 ಸ್ಪುಲ್ನವನ್ನು ಅವ್ರು ತಗೊಳ್ತಾ ಇದ್ದಾರೆ. ಡಿಪೆಂಡ್ಸ್. ಈಗ ನೋಡಿ, ಒಬ್ರು ಕಮ್ಮಿ ಊಟ ಮಾಡ್ತಾರೆ, ಒಬ್ರು ಜಾಸ್ತಿ ಊಟ ಮಾಡ್ತಾರೆ. ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ದ ಬಾಡಿ. ನಿಮ್ಗೆ ಎಷ್ಟ್ ಬೇಕೋ ನೀವು ಅಷ್ಟು ನಿಮ್ಗೆ ನೀವೇ ಜಡ್ಜ್ಮೆಂಟ್ ಮಾಡ್ಬೇಕು. ಊಟ ಮಾಡ್ಬೇಕಾದ್ರೆ ದೋಸೆ ತಿನ್ಬೇಕು, 10 ದೋಸೆ ಇದ್ರೆ 10 ದೋಸೆ ತಿಂತೀರಾ ನೀವು? ಇಲ್ಲ. ಹೇಳಿ ಹೇಳಿ ಅಶೋಕ್. ಒಂದು ಟ್ರಿಪಲ್ ತಗೊಳ್ತೇನೆ ಸರ್ ಡೈಲಿ. ಓಕೆ ಓಕೆ ತ್ರಿಫಲ ಅನ್ನು ಯೂಸ್ ಮಾಡ್ತಾರೆ. ವಾತ ಪಿತ್ತ ಕಫವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮ್ಗೆ ತ್ರಿಫಲ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದನ್ನ ಬಾಡಿಯಲ್ಲಿ 3 ಸಿಸ್ಟಮ್ ಇರ್ತದೆ, ಅದನ್ನ 3 ಸಿಸ್ಟಮ್ ಅನ್ನು ಈ ಪ್ರಾಡಕ್ಟ್ ಬ್ಯಾಲೆನ್ಸ್ ಮಾಡ್ತದೆ. ಅದನ್ನ ಅಶೋಕ್ ಅವರು ತಗೊಂಡು ಹೇಳ್ತಾರೆ. ಯಾಕಂದ್ರೆ ನಾವು ದಿನಂಪ್ರತಿ ನಾವು ಹೇಳ್ತಾ ಇರ್ತೀವಿ ಮೀಟಿಂಗ್ ಅಲ್ಲಿ, ನೋಡಿ ಎಷ್ಟು ಜನ ಅದನ್ನ ಉಪಯೋಗ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಇರ್ತದೆ. ಪ್ಲಸ್ ಒಂದು ಅರ್ಜುನ ತಗೊಳ್ತೇವೆ ಸರ್, ಪ್ಯೂರ್. ಓಕೆ ಓಕೆ ಅರ್ಜುನ ಇಸ್ ವೆರಿ ಗುಡ್ ಫಾರ್ ಹಾರ್ಟ್ ಸೇವರ್ ಅಂತ ಹೇಳ್ಬಹುದು. ಹಾರ್ಟ್ಗೆ ನಿಮ್ಗೆ ಪ್ರೊಟೆಕ್ಟ್ ಕೊಡ್ಲಿಕ್ಕೆ ಅರ್ಜುನ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅರ್ಜುನ ಅವನ್ನು ಅಶೋಕ್ ಅವ್ರು ತಗೊಳ್ತಾ ಇದ್ದಾರೆ. ನೆಕ್ಸ್ಟ್ ಶರಾವತಿ ಮೇಡಮ್ ರೆಡಿ ಇದ್ರೆ ರೆಡಿ ಇರಿ. ಶರಾವತಿ ಅವರೇ. ಸರ್ ನೆಕ್ಸ್ಟ್ ನಮ್ಮ ಟೀಗೆ, ಬ್ಲ್ಯಾಕ್ ಟೀಗೆ ನೀವು ಹೇಳಿದಾಗ ನಾವು ಆಲ್ರೆಡಿ ಪಾತ್ರೆಗೆ ಹಾಕಿದ್ದೇವೆ ಸರ್, 2 ಡ್ರಾಪ್ ಹಾಕಿದ್ದೇವೆ ತುಳಸಿಯನ್ನು. ಓಕೆ ತುಳಸಿಯನ್ನ ಯಾಕಂದ್ರೆ ನಿಮ್ಗೆ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ, ಅದಷ್ಟು 1 or 2 ಡ್ರಾಪ್ಸ್ ಹಾಕಿದ್ರೆ ಸಾಕಾಗ್ತದೆ ತುಳಸಿ. ಸೊ ವೆರಿ ಸ್ಟ್ರಾಂಗ್ ಇರ್ತದೆ. ಒಂದು 2 ಹನಿ ಇದು ವರ್ಜಿನ್ ಕೊಕೊನಟ್ ಹಾಕ್ಬೇಕು ಸರ್. ನೋಡಿ ಅವರು ವರ್ಜಿನ್ ಕೋಕೋನಟ್ ಆಯಿಲ್. ಓಕೆ ಓಕೆ ವರ್ಜಿನ್ ಕೋಕೋನಟ್ ಆಯಿಲ್ ಡಿಫ್ರೆಂಟ್ ಟೇಸ್ಟ್ ಬರ್ತದೆ, ಬಟ್ ಇಮ್ಯುನಿಟಿಯನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ನಂಬರ್ 1. ಅಶ್ವಗಂಧ ಸಹ ತಗೊಳ್ತೇವೆ, ಅದು ರಾತ್ರಿ ತಗೊಳ್ತೇವೆ, ಯಾಕಂದ್ರೆ ಸ್ವಲ್ಪ ನಿದ್ದೆ ಬರ್ತದೆ ಸರ್ ಅದು ಅಶ್ವಗಂಧ ತಗೊಂಡಾಗ. ಯಾ ರಿಯಲಿ ಕರೆಕ್ಟ್. ಅಶ್ವಗಂಧ ಯಾರು ತಗೊಳ್ತಾರೆ? ಯಾಕಂದ್ರೆ ಅದರಲ್ಲಿ ಆಕ್ಸಿಜನ್ ತುಂಬಾ ಜಾಸ್ತಿ ಇರ್ತದೆ ಅದಕ್ಕೆ. ಓಕೆ ಎಲ್ಲಾ ಪ್ರಾಡಕ್ಟ್ ಯೂಸ್ ಮಾಡ್ತೇವೆ ಸರ್. ಎಕ್ಸಾಂಪಲ್ ಸೂಪರ್ ಗ್ರೀನ್ ಇರ್ಬೋದು, ಸೂಪರ್ ಗ್ರೀನ್ ಇರ್ಬೋದು, ನಮ್ಮ ಡಿಎಕ್ಸನ್ ಆಯಿಲ್, ಓಕೆ ಪ್ರತಿಯೊಂದು ವಸ್ತುವನ್ನು ಸಹ ನಾವು ಯೂಸ್ ಮಾಡ್ತಿದ್ದೇವೆ ಸರ್. ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಅಶೋಕ್ ಅವರೇ. ಬೆಳಿಗ್ಗೆ ಹೇಳಿ. ನನ್ನ ಮಕ್ಕಳು ಮಿಸ್ಸಸ್ ಎಲ್ಲ ಯೂಸ್ ಮಾಡ್ತಾರೆ ಸರ್. ಓಕೆ ಓಕೆ ನಿಮ್ಮ ಮಕ್ಕಳು ಸಹ ಸ್ಪಿರುಲವನ್ನು ತಗೊಳ್ತಾರೆ, ನಿಮ್ಮ ಶ್ರೀಮತಿ ಅವರು ತಗೊಳ್ತಾರೆ. ನೀವು ಕೂಡ ಒಂದು ಮಿನಿ ಸ್ಟಾಕ್ ಪಾಯಿಂಟ್ ಇದ್ದ ಹಾಗೆ ನಿಮ್ಮ ಹತ್ರ ಎನಿ ಟೈಮ್ ಪ್ರಾಡಕ್ಟ್ ರೆಡಿ ಇಟ್ಕೊಂಡಿರ್ತೀರಿ. ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು. ನೋಡಿ ಅವರ ಮನೆಯಲ್ಲಿ ಪ್ರಾಡಕ್ಟ್ ನೋಡಿ ಯಾವ ರೀತಿ ಇದೆ ಅಂತ, ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ನೋಡಿ ಡೈನಿಂಗ್ ಟೇಬಲ್ ಅಲ್ಲಿ ಅರ್ಧ ಡೈನಿಂಗ್ ಟೇಬಲ್ ಅನ್ನೇ ಕವರ್ ಮಾಡಿಬಿಟ್ಟಿದ್ದಾರೆ ಪ್ರಾಡಕ್ಟ್ ಅಲ್ಲಿ. ರಿಯಲಿ ಗ್ರೇಟ್. ಇವನ್ ನೋಡಿ ಚವನ್ ದ್ರವ್ಯ ಸಹ ಅವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಗಳು ಹಾಗೆ. ಸೊ ಅದರಿಂದ ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಅವರ ಆರೋಗ್ಯ, ಅವರ ಮಕ್ಕಳ ಆರೋಗ್ಯ, ಅವರ ಶ್ರೀಮತಿ ಅವರ ಆರೋಗ್ಯವನ್ನು ಅಶೋಕ್ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ನಾವು ಹೊರಗಡೆ ಹೋದ್ರೆ ಡಾಕ್ಟ್ರು ಅಥವಾ ಡ್ರಗ್ಗು ಅಥವಾ ಡಿಸೀಸು ಅಥವಾ ಆಸ್ಪತ್ರೆ ಅಂತ ಹೇಳಿದ್ರೆ ದಿಸ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಪ್ರಿವೆನ್ಷನ್. ಅದರಿಂದ ಪ್ರಿವೆನ್ಷನ್ ಮಾಡೋದ್ರಿಂದ ನೀವು ಆರೋಗ್ಯವನ್ನು ಕಾಪಾಡಬಹುದು. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಬಟ್ 1 ಸೆಂಟೆನ್ಸ್ ಏನ್ ಹೇಳ್ತೀರಿ ಜನರಿಗೆ? ಸರ್ ನಾನು ಹೇಳುದಿಷ್ಟೇ, ಆರೋಗ್ಯನೇ ಭಾಗ್ಯ ಸರ್. ಆರೋಗ್ಯ ಇಲ್ಲದ್ರೆ ಏನೂ ಇಲ್ಲ. ಯಾಕಂದ್ರೆ ನನ್ನ ಅಜ್ಜಿಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ನಂಗೆ ಗೊತ್ತಾಯ್ತು ಆರೋಗ್ಯದ ಬೆಲೆ ಏನಂತ. ಅವರು 98 ವರ್ಷ ಆರೋಗ್ಯವಾಗಿ ಬದುಕಿದ್ರು ಸರ್. ಹಾಗಾಗಿ ಪ್ರತಿಯೊಬ್ರು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ DX ನಂಬರ್ 1 ಪ್ರಾಡಕ್ಟ್ ಅಂತ ಹೇಳ್ತೇವೆ. ಅದ್ರ ಒಟ್ಟಿಗೆ ಸರ್, ಆರೋಗ್ಯದೊಟ್ಟಿಗೆ ಐಶ್ವರ್ಯನ್ನು ಬೇರೆಯವರಿಗೆ ಇದನ್ನು ನಾವು ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರೆ ಇದರಲ್ಲಿ ಐಶ್ವರ್ಯ ಸಹ ಸಂಪಾದಿಸಬಹುದು ಅಂತ ನನ್ನ ಅಭಿಪ್ರಾಯ ಸರ್. ಯಾಕಂದ್ರೆ ನಾನು ಏನಾದ್ರು ಮಾಡಿದ್ರೆ ಅದು DX ಸರ್. ಒಂದು ಒಳ್ಳೆ ಮನೆ ಇರ್ಬೋದು, ಗಾಡಿ ಇರ್ಬೋದು, ಪ್ರತಿಯೊಂದು DX ಆಸ್ತಿ ಅಂತ ನಾನು ಹೇಳ್ತೇನೆ ಸರ್. ಓಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಬಾಯ್. ಓಕೆ ಶರಾವತಿ ಅವರೇ ರೆಡಿ ಇದ್ದೀರಾ? ಶರಾವತಿ ಅವರು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ ಆಗ್ಲಿಂದ. ಶೋ ರೆಡಿ ಇದ್ರೆ ನಿಮ್ಗೆ ಚಾನ್ಸ್ ಕೊಡ್ತೀವಿ. ಶರಾವತಿ ಮೇಡಮ್ ಗುಡ್ ಮಾರ್ನಿಂಗ್. 1 minute.
ಶರಾವತಿ ಅವ್ರು ಕಾಣ್ತಾ ಇಲ್ಲ, ಕಾಣ್ತದಲ್ವಾ? ಇಲ್ಲ ಸರ್, ಬಂದಿಲ್ಲ ಅವರು. ಹೌದೇನೋ, ಅವರಿಗೆ ನೆಟ್ವರ್ಕ್ ಇಶ್ಯೂ ಆಗಿದೆ. ಯಾರಿದ್ರೆ ನೆಕ್ಸ್ಟ್ ಯಾರಿದ್ರಿ ನೋಡಿ, ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಚಾನ್ಸ್ ಕೊಡ್ತೀವಿ. ಯಾಕಂದ್ರೆ ಇದನ್ನ ನೀವು ಹೇಳುವುದ್ರಿಂದ ಜನರಿಗೂ ಕೂಡ ಒಂದು ಅನುಕೂಲ ಆಗ್ತದೆ, ಅವರಿಗೂ ಕೂಡ ರಿಯಲಿ ಇವರು ಹೇಳುವುದ್ರಲ್ಲಿ ಮಾಡೋದ್ರಲ್ಲಿ ಅರ್ಥ ಇದೆ ಅಂತ ಗೊತ್ತಾಗ್ತದೆ. ಸೊ ವಿ ವಿಲ್ ಗೋ ವಿತ್ ಅನಂತ್ ಶೆಟ್ಟಿ ಅವ್ರ ಜೊತೆಗೆ ಹೋಗೋಣ. ರಮೇಶ್ ಅವರೇ ವೆಯ್ಟ್ ಮಾಡಿ, ಅನಂತ್ ಶೆಟ್ಟಿ ಅವರ ಜೊತೆಗೆ ಹೋಗೋಣ. ನಾವು ಕಾರವಾರಕ್ಕೆ ಹೋಗೋಣ ಡೈರೆಕ್ಟ್ ಆಗಿ. ಓಕೆ ಓಕೆ, ಅನಂತ್ ಶೆಟ್ಟಿ ಅವರೇ ಗುಡ್ ಮಾರ್ನಿಂಗ್. ರಮೇಶ್ ಅವರು ಸ್ವಲ್ಪ ವೆಯ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಾನು ಬೆಳಿಗ್ಗೆ ಎದ್ದ ನಂತರ ಬಾಂಬು ಬ್ರಷ್ ಹಾಗೂ ಟೂತ್ ಪೇಸ್ಟ್ ಇಂದ ಬ್ರಷ್ ಮಾಡಾಯ್ತು. ಆಮೇಲೆ ಡಿಎಕ್ಸನ್ ಸೋಪ್ ಮುಖ ತೊಳೆದಾಯ್ತು. ಈಗ ವರ್ಜಿನ್ ಕೊಕೊನಟ್ ಆಯಿಲ್ ತೊಗೊಳ್ತಾ ಇದ್ದೆ. ನೋಡಿ, ಅನಂತ್ ಶೆಟ್ಟಿ ಅವರು ಕಾರವಾರದಲ್ಲಿ ಡಿಎಕ್ಸನ್ ಅನ್ನು ಸುಮಾರು 22 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದಾರೆ. ಸೊ ಈಗ ಅವರು ರಿಟೈರ್ಡ್ ಆದ್ರೂ ಕೂಡ ಓಕೆ. ಸ್ಪಿರ್ಲ ಸರ್, ಎಷ್ಟು ಬೆಳಿಗ್ಗೆ 4 ತಗೊಂಡು, ಬೆಳಿಗ್ಗೆ 4 ತಗೊಂಡು RGL ಸ್ಪಿರ್ಲ ಜ್ಯೂಸ್ ಎಲ್ಲ ತಗೊಂಡೇವೆ. ತೋರಿಸ್ಲಿಕ್ಕೆ ತಗೊಳ್ತದೆ. ಓಕೆ ಓಕೆ ಓಕೆ, ಈಗ 4 ಸ್ಪಿರ್ಲ ಇದೆ ನೋಡಿ. ಬೆಳಿಗ್ಗೆ 4 ತಗೊಂಡೇನೆ. ಇಲ್ಲಿ ನಾವು ಲಯನ್ಸ್ ಮನೆ ಓಕೆ, ಲಯನ್ಸ್ ಮನೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫಾರ್ ನರಮಂಡಲ ವ್ಯವಸ್ಥೆಗೆ ತುಂಬಾ ಒಳ್ಳೆಯ ಪ್ರಾಡಕ್ಟ್ ಲಯನ್ಸ್ ಮನೆ. ಆಮೇಲೆ GL ಓಕೆ, GL ತಗೊಳ್ತಾ ಇದ್ದಾರೆ ನೋಡಿ. ಬೆಳಿಗ್ಗೆ 2 ತಗೊಂಡಿದೆ, ಈಗ ಮತ್ತೆ 2 ತಗೊಳ್ತಿದ್ದಾನೆ. ಓಕೆ 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 ಓಕೆ, ಕಾಣಿಸ್ತಾ ಇದೆ. ಸೊ RG ಎಲ್ಲ 360 ಬಾಟಲ್ ಸರ್ ನಮ್ಗೆ. ಓಕೆ ಓಕೆ ಓಕೆ, ಎಲ್ಲ ಕಮ್ಮಿ. ಬೆಳಿಗ್ಗೆ 2 ತಗೊಂಡಿದೆ. ಓಕೆ, ಸುಮ್ಮನೆ ಯಾರು ಯಾರಿಗೂ ಹೇಳೋದಿಲ್ಲ ನೋಡಿ, ಪ್ರತಿಯೊಬ್ಬರು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಹೇಳ್ತಾ ಇದ್ದಾರೆ. ರಿಯಲಿ ತುಳಸಿ ಡ್ರಾಪ್ ಅಂತ ಹಾಕಿದ್ದೇನೆ. ಹಾಕಿದ್ದೀರಾ? ಓಕೆ ಓಕೆ ಓಕೆ, ತುಳಸಿ ಡ್ರಾಪ್ ಹಾಕಿ. ಸೊ ಆಸಿಡಿಕ್ ಇದ್ರೂ ಕೂಡ ಆಲ್ಕಲೈನ್ ಆಗಿ ನೀರನ್ನ ಕನ್ವರ್ಟ್ ಮಾಡ್ತದೆ, ಸೊ ಯೂಸ್ ಮಾಡಬಹುದು. ಸೊ ಆಮೇಲೆ ಕಾರ್ಡಿಸೆಪ್ ಟ್ಯಾಬ್ಲೆಟ್. ಕಾರ್ಡಿಸೆಪ್ ನಿಮ್ಗೆ ಎನರ್ಜಿ, ಯಾರಿಗೆಲ್ಲ ಎನರ್ಜಿ ಬೇಕು, ಶಕ್ತಿ ಬೇಕು ಅಂದ್ರೆ ಕಾರ್ಡಿಸೆಪ್ ಬೆಸ್ಟ್ ಪ್ರಾಡಕ್ಟ್. ಸೊ ಕಾರ್ಡಿಸೆಪ್ ಅನ್ನು ಸಹ ಅನಂತ್ ಶೆಟ್ಟಿ ಅವರು ತಗೊಳ್ತಾ ಇದ್ದಾರೆ. ಓಕೆ ಓಕೆ ಓಕೆ, ಸರಿ ಸರಿ, ಓಕೆ ಓಕೆ ಓಕೆ. ಫ್ಲೆಕ್ಸೀಡ್ ತಗೊಳ್ತಾ ಇದ್ದಾರೆ. ಸೊ ಫ್ಲೆಕ್ಸೀಡ್ ಸೊ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫಾರ್ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಗೆ ಆ ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಅದರಿಂದ ಆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ. ಸೊ ರಿಯಲಿ ವಂಡರ್ಫುಲ್. ಓಕೆ, ಬ್ಲ್ಯಾಕ್ ಟೀ ಆಗಿದೆ. ಆಮೇಲೆ ಟಿಫಿನ್ ನಂತರ ಕಾರ್ಡಿಸೆಪ್ ಕಾಫಿ ಕುಡಿತಾನೆ. ಆಮೇಲೆ ಸಂಜೆ ರಾತ್ರಿಯಲ್ಲೆಲ್ಲ ಈ ಅಶ್ವಗಂಧ, ತ್ರಿಫಲ, ಓಕೆ, ಬಾಕಿ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ ಅಷ್ಟೊಂದು ತಗೊಳ್ತೇನೆ ಸರ್. ಓಕೆ, ನಮ್ಮ ಮನೇಲಿ ಎಲ್ಲಾ ಪ್ರಾಡಕ್ಟ್ ಓಪನ್ ಮಾಡಿದಿದೆ. ಓಕೆ 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 ಓಕೆ. ನೀವೀಗ ಇಷ್ಟೆಲ್ಲಾ ಪ್ರಾಡಕ್ಟ್ ಅನ್ನ ಯಾಕೋಸ್ಕರ ತಗೊಳ್ತಾ ಇದ್ದೀರಿ? ಹೆಲ್ತ್ ಸರ್, ಹೆಲ್ತ್, ಆರೋಗ್ಯ ಇಂಪಾರ್ಟೆಂಟ್. ನಿನ್ನೆ ನೋಡಿದ್ರೆ ಇವತ್ತು ಇರೋದಿಲ್ಲ. ಅದಕ್ಕಾಗಿ ಓಂ ಶಾಂತಿ ಹೇಳೋದು ನೋಡ್ತೇವೆ. ಅದು ಬೇಡ ನಮ್ಗೆ. ಆರೋಗ್ಯವಾಗಿ 100 ವರ್ಷ ಬದುಕಬೇಕು ಅನ್ನೋದು ಆಸೆ. ಕೊನೆ ಉಸಿರಿಗೂ ನಾನು ಡಿಎಕ್ಸನ್ ತಗೊಳ್ಬೇಕು ಅನ್ನೋದು ನನ್ನ ನಿರ್ಧಾರ ಸರ್. ವಾ ವಾ ವಾ, ಎಂತ ಒಂದು ವರ್ಡ್ ಹೇಳ್ಬಿಟ್ರಿ ಅಂದ್ರೆ ಗೋಲ್ಡನ್ ವರ್ಡ್ ಅಂತ ಹೇಳ್ಬಹುದು. ಸೊ ನಿಮ್ಗೆ ಭಗವಂತ ನಿಮ್ಗೆ ಒಳ್ಳೆಯ ಆರೋಗ್ಯ ಹಾಗೆ ಒಳ್ಳೆಯ ಭಾಗ್ಯ ಒಂದು ಕರುಣಿಸ್ಲಿ. ಯಾಕಂದ್ರೆ ನಿಮ್ಮ ಇಂಟೆನ್ಷನ್ ತುಂಬಾ ಚೆನ್ನಾಗಿದೆ. ಸೊ ಅದರಿಂದ ಆದಷ್ಟು ಜನರಿಗೆ ಕೂಡ ಈ ಆರೋಗ್ಯ, ಯಾಕಂದ್ರೆ ಎಲ್ಲರೂ ಹೇಳೋದು ಅದೇ ಸರ್, ಆರೋಗ್ಯ ನೋಡ್ರಿ, ಆಯುಷ್ಯ ಇರೋವರೆಗೂ ತಗೊಳ್ಳಿ ಅಂತ ಹೇಳಿ. ಸೊ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅನಂತ್ ಶೆಟ್ಟಿ ಅವರೇ. ಕಾರವಾರದಿಂದ ರಿಟೈರ್ಡ್ ನಮ್ಮ ಟೀಚರ್ ಇದ್ದಾರೆ, ಅವರು ಡಿಎಕ್ಸನ್ ಅನ್ನ ಈಗ ಫುಲ್ ಟೈಮ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಾವು ಇಲ್ಲಿಂದಾನೆ ವಿಶ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ನಾವು ಓಕೆ ರಮೇಶ್ ಜಿ ನಾಯಕ್ ಜೊತೆಗೆ ಹೋಗೋಣ. ಶರಾವತಿ ಅವರೇ ಸ್ವಲ್ಪ ವೆಯ್ಟ್ ಮಾಡಿ, ಈಗ ಇವ್ರದಾದ ನಂತರ ನಿಮ್ಗೆ ಕೊಡ್ತೀನಿ ನಾನು. ವಿಲ್ ಗೋ ವಿತ್ ರಮೇಶ್ ಅವರೇ ಓಪನ್ ಮಾಡ್ಕೊಳ್ಳಿ. ರಮೇಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಡಿಯೋ ಓಪನ್ ಮಾಡಿ, ಆಡಿಯೋ ಓಪನ್ ಮಾಡಿ. ಈ ಕಡೆ ಆಡಿಯೋ ಇದೆ ನೋಡಿ. ಓಕೆ ಓಕೆ, ಕರೆಕ್ಟ್ ಆಯ್ತು, ಈಗ ಕರೆಕ್ಟ್ ಆಯ್ತು. ಓಕೆ, ಗುಡ್ ಮಾರ್ನಿಂಗ್ ಸರ್. ಸ್ವಲ್ಪ ನೀವು ವಿಡಿಯೋನ ಮೇಲೆ ತಗೋಬೇಕು, ನಿಮ್ಮ ವಿಡಿಯೋ ಮೇಲೆ ತಗೋಬೇಕಾಗ್ತದೆ. ನೀವು ಕಾಣಿಸ್ತಾ ಇಲ್ಲ.
ಸ್ಟ್ರೈಟ್ ಇಟ್ಬಿಡಿ. ಹಾ, ಓಕೆ ಓಕೆ. ನಾವು ಓಕೆ ರಮೇಶ್ ನಾಯ್ಕರೇ, ಈಗ ಓಕೆ, ಚೆನ್ನಾಗಿ ಕಾಣ್ತಾ ಇದ್ದೀರಿ. ತಮ್ಮ ಹೆಸರು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಓಕೆ. ನನ್ನ ಹೆಸರು ರಮೇಶ್ ಬಿ ನಾಯಕ್. ನಾನು ಕಾರವಾರ ಜಿಲ್ಲೆಯ ಅಂಕೋಲಾ ತಾಲೂಕಿನವನು. ಓಕೆ. ನಾನು ಆಗಸ್ಟ್ 8, 2004ರಿಂದ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಅಪ್ಲೈನ್ ಅನಂತ್ ಶೆಟ್ಟಿ ಅವರು. ಓಕೆ. ಪ್ರಾರಂಭದಲ್ಲಿ ನನಗೆ ಟೀ ಮತ್ತು ಫೇಸ್ಟ್ ಸೋಪ್ ಕೊಟ್ಟರು, ಅದನ್ನು ಯೂಸ್ ಮಾಡ್ತಾ ಹೋದೆ. ಹಾಗೆ ನಂತರದಲ್ಲಿ RG ಮತ್ತು GL ಸ್ಪಿರುಲಿನಾವನ್ನ 6 ತಿಂಗಳವರೆಗೆ ನಾನೇ ಇದನ್ನು ಯೂಸ್ ಮಾಡಿದೆ. ಅಲ್ಲಿವರೆಗೆ ಯಾರಿಗೂ ಹೇಳಲಿಲ್ಲ. ಸೊ ನಾನು ದಿನನಿತ್ಯದಲ್ಲಿ ಬೆಳಿಗ್ಗೆ ಒಂದು RG 2 GL ನಾನು ಕಾಣಿಸ್ತದ ಸರ? ಮೊಬೈಲ್ ಒಂಚೂರು ಸ್ಟ್ರೈಟ್ ಮಾಡಿಬಿಡಿ. ಮೊಬೈಲ್ ಚೂರ್ ಸ್ಟ್ರೈಟ್ ಮಾಡಿದ್ರೆ ಅದು ಕಾಣಿಸ್ತದೆ. ಹಾ, ಓಕೆ. ಬೆಳಿಗ್ಗೆ ಒಂದು RG ನೋಡಿ, ರಮೇಶ್ ನಾಯ್ಕ್ ಅವರು ಸುಮಾರು 20 ವರ್ಷದಿಂದ ಜಾಸ್ತಿ DX ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡ್ತಾ, ಅವ್ರು ನೋಡಿದ್ರೆ ಗೊತ್ತಾಗ್ತದೆ, ಯಂಗ್ ಆಗೇ ಕಾಣ್ತಾರ ಅವ್ರು. ಸೊ 2 GL ಯೂಸ್ ಮಾಡ್ತಾ ಇದೀನಿ. 2 GL ಬೆಳಿಗ್ಗೆ ಒಂದು RG 2 GL, ಸಂಜೆ ಒಂದು RG 2 GL. ಓಕೆ. ಜೊತೆ ಕಾಫಿಯನ್ನು ಕುಡಿತಾ ಇದೀನಿ. ಓಕೆ ಓಕೆ ಓಕೆ. ನಾನು ಬೆಳಿಗ್ಗೆ 4 ಮತ್ತು ಸಂಜೆ 4 ಸ್ಪಿರುಲಿನಾ ಯೂಸ್ ಮಾಡ್ತಿದ್ದೀನಿ. ಸುಳ್ಳ 4 ಸ್ಪಿರುಲಿನಾವನ್ನು ನಾಯಕ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 4, ಸಂಜೆ 4. ಓಕೆ ಓಕೆ ಓಕೆ. ಹಾಗೆ ಲೈನ್ಸ್ ಮನೆ ಬೆಳಿಗ್ಗೆ 1, ಸಂಜೆ 1. ಲೈನ್ಸ್ ಮನೆ 1. ಬ್ಲಾಕ್ ಸೀಡ್ ಆಯಿಲ್. ಓಕೆ ಬ್ಲಾಕ್ ಸೀಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಬ್ಲಾಕ್ ಸೀಡ್. ಓಕೆ, ಬ್ಲಾಕ್ ಸೀಡ್ ಆಯಿಲ್. ಓಕೆ. ಬ್ಲಾಕ್ ಕ್ಯುಮಿನ್. ಬ್ಲಾಕ್ ಕ್ಯುಮಿನ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಬ್ಲಾಕ್ ಕ್ಯುಮಿನ್ ಕಣ್ಣಿನ ಇದಕ್ಕೆ ಒಳ್ಳೇದಾಗ್ತದೆ. ಆಮೇಲೆ ಯಾವುದೇ ಓಕೆ 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 ತಗೊಳ್ಳಿ. ಯಾವುದೇ ರೀತಿಯ ನಿಮ್ಗೆ ಬಾಡಿಯಲ್ಲಿ ಗೊತ್ತಿಲ್ಲದೆ ಏನಾದ್ರೂ ಟ್ಯೂಮರ್ ಇದ್ರೂ ಕೂಡ ಟ್ಯೂಮರ್ ಕರೆಸ್ಲಿಕ್ಕೆ ನಿಮ್ಗೆ ಬ್ಲಾಕ್ ಕ್ಯುಮಿನ್ ತುಂಬಾ ಒಳ್ಳೇದು. ಅದಕ್ಕೆ ಕೊಳಂಜಿ ಅಂತಾನು ಕರೀತಾರೆ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಗ್ರೇಟ್. ಓಕೆ. ಹಾಗೆ ಮೆಂಗು ಕುಡು ಬೆಳಿಗ್ಗೆ 2, ಸಂಜೆ 2. ಮೆಂಗು ಕುಡು 2 ಸದ್ಯ. ಓಕೆ. ರಿಯಲಿ ಗ್ರೇಟ್ ರಮೇಶ್. ಓಕೆ. ರೊಸಿಲ್ಲಾ 2. ರೊಸೆಲ್ಲಾ. ಓಕೆ ಓಕೆ. ರೊಸೆಲ್ಲಾ ತಗೊಳ್ತಾ ಇದ್ದೀರಿ. ರೊಸೆಲ್ಲಾ ನಿಮ್ಗೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಲಿಕ್ಕೆ, ಬಾಡಿಯಲ್ಲಿ ನಿಮ್ಗೆ ಇಮ್ಯುನಿಟಿ, ರಕ್ತವನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ರೊಸೆಲ್ ಇಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಸೊ ತಗೊಳ್ಬಹುದು, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ತದೆ. ರೊಸೆಲ್ ಟ್ಯಾಬ್ಲೆಟ್ಸ್ ಯೂಶುವಲಿ ವೆರಿ ಗುಡ್. ಜ್ಯೂಸ್ ಕೆಲವರಿಗೆ ಶುಗರ್ ಇದ್ರೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ, ಅವರು ಟ್ಯಾಬ್ಲೆಟ್ಸ್ ತಗೊಳ್ಳಿ. ಅದ್ಯಾವುದು? ಹೆಲ್ದಿ ಬೋನ್ಸ್. ಓಕೆ 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 ಓಕೆ. ಹೆಲ್ದಿ ಬೋನ್ಸ್. ಹಾ. ನೋಡಿ ಎಷ್ಟು ಅಂದ್ರೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನಾವು ರಮೇಶ್ ನಾಯ್ಕರ ಹತ್ರ ಕೇಳ್ಬೇಕು. ಯಾಕಂದ್ರೆ ತುಂಬಾ ಪ್ರಾಡಕ್ಟ್ ಅನ್ನ ಅವರು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರನೇ ನಾವು ಕೇಳಿ ನೋಡ್ಬೇಕಾಗ್ತದೆ. ಯಾಕಂದ್ರೆ ನಾವು ಹೇಳ್ಬಹುದು. ಹೇಳಿ ರಮೇಶ್ ನಾಯ್ಕ ಅವರೇ. ಈಗ ಸಂಜೆ ಅಂದ್ರೆ ನೈಟ್ ಅಶ್ವಗಂಧ ತಗೊಳ್ತೀನಿ. ಬ್ರಾಹ್ಮಿ, ಅಶ್ವಗಂಧ, ಬ್ರಾಹ್ಮಿ ಹಾಗೂ ನೋನಿ. ಓಕೆ ಓಕೆ. ನೋನಿ ಕ್ಯಾಪ್ಸುಲ್ ಅನ್ನು ತಗೊಳ್ತೀರಿ ಅಲ್ವಾ? ನೈಟ್ ಟೈಮ್ ತಗೊಳ್ತಾ ಇದ್ದೀರಿ. ಓಕೆ. ನಮ್ ಜೊತೆಗೆ ರಮೇಶ್. ಓಕೆ, ಹೇಳಿ. ಡೈಲಿ ಒಂದು ಮೊರಿಂಗಾ ತಗೊಳ್ತೀನಿ. ಓಕೆ. ಮತ್ತು ನೈಟ್ ಸೀಬೆಕ್ರಾನ್ ತಗೊಳ್ತೀನಿ. ಓಕೆ ಓಕೆ ಓಕೆ. ಈ ಸೀಬೆಕ್ರಾನ್ ಬಗ್ಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ಮತ್ತು ಡೈರೆಕ್ಟ್ ಸೆಲ್ಲಿಂಗ್
ಈ ಡಿಎಕ್ಸನ್ ಕಂಪನಿ ಇದೆಯಲ್ಲ, ಈ ಕಂಪನಿಯನ್ನ ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ ಅನ್ನ ಬಹಳ ಅಪ್ರಿಸಿಯೇಟ್ ಮಾಡಿದ್ದಾರೆ. ತಾವೆಲ್ಲ ತಮಗೆಲ್ಲ ಗೊತ್ತು, ನೋಡಿದ್ದೀರಿ ನೀವು. ಹಾಗೆ ಮಧ್ಯಾಹ್ನದ ವೇಳೆಯಲ್ಲಿ ನಾನು ಸೂಪರ್ ಗ್ರೀನ್ ತಗೋತೀನಿ. ಸೂಪರ್ ಗ್ರೀನ್ ತಗೊಳ್ತಾ ಇದ್ದೀರಿ? ಓಕೆ, ಸೂಪರ್ ಗ್ರೀನ್. ಓಕೆ. ಹಾಗೆ ಬೆಳಿಗ್ಗೆ ಪ್ರತಿದಿನ ನಾನು ಈ ಸೋಪ್ ಯೂಸ್ ಮಾಡ್ತೀನಿ, ಸೋಪು. ಓಕೆ. ಇದನ್ನು ನಾನು 18/8/2004 ಈ ಪೇಸ್ಟ್ ಸೋಪ್ ಯೂಸ್ ಮಾಡ್ತೀರಿ, ಯೂಸ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಯೂಸ್ ಮಾಡ್ತೀರಿ, ಸೋಪ್ ಯೂಸ್ ಮಾಡ್ತಾ ಇದ್ದೀರಿ. ಸೊ ಥ್ಯಾಂಕ್ ಯು ವೆರಿ ಮಚ್ ರಮೇಶ್. ಓಕೆ, ರಮೇಶ್ ನಾಯ್ಕ್ ಅವರೇ, ನೀವು ಒನ್ ಆಫ್ ದ ಬೆಸ್ಟ್ ಕನ್ಸ್ಯೂಮರ್. ಓಕೆ, ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿ, ಅಲೋವೆರಾ, ನೆಕ್ಸ್ಟ್ ರೋಸಿಲ್ಲಾ ಟ್ಯಾಬ್ಲೆಟ್, ರೋಸಿಲ್ಲಾ ಜ್ಯೂಸ್ ಇದೆ. ರೋಸಿಲ್ಲಾ ಜ್ಯೂಸ್ ಅನ್ನ ಇದನ್ನ ಮನೆಯಲ್ಲಿರುವಾಗ ಮಾತ್ರ ನಾನು ಯೂಸ್ ಮಾಡ್ತೀನಿ. ಯಾಕಂದ್ರೆ ಜರ್ನಿಯಲ್ಲಿ ರೋಸಿಲ್ಲಾ ಟ್ಯಾಬ್ಲೆಟ್ ಅನ್ನು ಯೂಸ್ ಮಾಡ್ತೀನಿ, ಇದು ಕ್ಯಾರಿ ಮಾಡೋದು ಕಷ್ಟ ಆಗ್ತದೆ. ಓಕೆ, ಓಕೆ, ಓಕೆ. ಸೊ ಇದನ್ನ ಡೈಲಿ 1 ಸ್ಪೂನ್ ಅನ್ನ ಖಾಲಿ ಹೊಟ್ಟೆ ಬೆಳಿಗ್ಗೆ ಎದ್ದ ತಕ್ಷಣ ತಗೊಳ್ತೀನಿ. ಈ ನಮ್ಮೆಲ್ಲ ಪ್ರಾಡಕ್ಟ್ ತಗೊಳ್ಳುವಾಗ ಬಿಸಿ ನೀರಿನಲ್ಲಿ ಇದನ್ನು ತಗೊಳ್ತೀನಿ. ಓಕೆ. ಹಾಗೆ ಮಸಾಲಾ ಟೀ, ಈ ಮಸಾಲಾ ಟೀ ತುಂಬಾ ಹೆಲ್ಪ್ಫುಲ್ ಇದೆ. ಗ್ಯಾಸ್ಟ್ರಿಕ್, ಅಸಿಡಿಟಿ, ಹೆಡೇಕು ಹೀಗೆ ಇತ್ಯಾದಿಗಳನ್ನೆಲ್ಲ ಕಡಿಮೆ ಮಾಡ್ತದೆ. ಇದನ್ನ ಯೂಸ್ ಮಾಡೋದ್ರಿಂದ ನಾವು ಹೆಲ್ದಿ ಆಗಿರ್ಬೋದು. ಹಾಗೆ ಕಾರ್ಡಿಸೋಪ್ ಕಾಫಿ, ಇದಷ್ಟೇ ಕಾರ್ಡಿಸೋಪ್ ಕಾಫಿಯನ್ನ ನಾನು ಓಪನ್ ಮಾಡಿದ್ದೇನೆ, ಕುಡಿದಿದ್ದೇನೆ. ಮತ್ತೆ ಕೋಕೋಜಿಯನ್ನ ಯೂಸ್ ಮಾಡ್ತೀನಿ. ಈ ಕೋಕೋಜಿಯನ್ನ ಯೂಸ್ ಮಾಡೋದ್ರಿಂದ ಮೆಮೊರಿ ಪವರ್ ಹೆಚ್ಚಾಗ್ತಾ ಇದೆ, ಮತ್ತೆ ಈ ದೃಷ್ಟಿ ಚೆನ್ನಾಗಿ ಬರ್ತಾ ಇದೆ. ಇದು ಕ್ಯಾಟ್ರಾಕ್ಟ್ ಫಾರ್ಮ್ ಆಗೋದನ್ನ ಇದು ಪ್ರಿವೆನ್ಷನ್ ಮಾಡ್ತದೆ, ಮತ್ತೆ ಮೆಮೊರಿ ಪವರ್ ಹೆಚ್ಚು ಮಾಡ್ತದೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಾವು ಎನರ್ಜಿ ಆಗಿ ಇರ್ಬೋದು. ಮತ್ತೆ ಆರೆಂಜಿ, ಆರೆಂಜಿ ಅಂತಂದ್ರೆ ಅದನ್ನ ಇದು ಶೀಲ್ಡ್, ಇದನ್ನ ನಾನು ಆರೆಂಜಿಯನ್ನ ಪ್ರತಿ 3 ತಿಂಗಳಿಗೊಮ್ಮೆ ತಗೊಳ್ತೀನಿ. ಓಕೆ, ಓಕೆ, ಓಕೆ. ಸೊ ಹಾಗೆ ಕಾರ್ಡಿಸೋಪ್ ಕಾಫಿ ಇದು ಡೈಲಿ ತಗೊಳ್ತೀನಿ. ಕಾಂಬುಚಾ, ಓಕೆ, ಈ ಕಾಂಬುಚಾ ವಾರದಲ್ಲಿ 3 ದಿನ ತಗೋತೀನಿ ಕಾಂಬುಚಾವನ್ನ. ಇದು ಮಲ್ಟಿ ಕ್ಲೀನರ್, ಇದು ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಅಂದ್ರೆ ಡಿಎಕ್ಸನ್ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತಾ ಇವೆ. ಡಾಕ್ಟರ್ ಲಿಮ್ ಅವರು ನಮಗೆ ಇಂತಹ ಅದ್ಭುತವಾದಂತಹ ಒಂದು ಅಮೃತ ಸಮಾನವಾದಂತಹ ಪ್ರಾಡಕ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗೆ ಡೈನಾಕ್ಲೀನ್, ಈ ಡೈನಾಕ್ಲೀನ್ ಅನ್ನ ರೆಗ್ಯುಲರ್ ಯೂಸ್ ಮಾಡ್ತೀನಿ. ಮತ್ತೆ ರೈಸ್ ಬ್ರಾನ್ ಆಯಿಲ್, ಇದನ್ನು ಕೂಡ ನಾನು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಅನೇಕ ಪ್ರಾಡಕ್ಟ್ಗಳು, ಇದು ನಿಮ್ಮ ಮಂಜಿಷ್ಟ ಇದೆ, ಟ್ರಿಪಲ್ ಐ ಇದೆ, ಅಮಲಕ್ಕಿ ಇದೆ. ಸೊ ಇನ್ನು ಮುಂದೆ ಇದು ಏನಾಗಿದೆ ಕೇಳಿದ್ರೆ, ಇದುವರೆಗೆ ನಾವು RGGL ಬಗ್ಗೆ ಹೇಳ್ತಾ ಹೋದ್ರೆ RGGL ಎಲ್ಲವನ್ನು ಸರಿಪಡಿಸುತ್ತಾ ಅನ್ನುವಂತ ಪ್ರಶ್ನೆ ಬರ್ತದೆ. ಆದ್ರೆ ಈಗ ಇದು 1908 ಜೂಮ್ ಮೀಟಿಂಗ್, ಇದು ತಾವು 3 ದಿನದ ಹಿಂದೆ ಹೇಳಿದವಾಗ 13 ಪ್ರಾಡಕ್ಟ್ ಬರ್ತವೆ, ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಪರ್ಟಿಕ್ಯುಲರ್ ಡಿಸೀಸ್ ಮೇಲೆ, ಅದರಲ್ಲಿ ಮಿಕ್ಸ್ ಇರ್ತದೆ ಅನ್ನುವಂಥದ್ದು ಹೇಳಿದ್ರಿ. ನಾವು ಅದನ್ನೇ ಈಗ ಎದುರು ನೋಡ್ತಾ ಇದ್ದೇವೆ. ಮತ್ತೆ ಇದನ್ನ ಈ ಡಿಎಕ್ಸನ್ ಕ್ಯಾಪ್ ಅನ್ನ ಯಾರು ಓಪನ್ ಮಾಡ್ತಾರೋ ಅವ್ರ ಮೈಂಡ್ ಓಪನ್ ಆಗ್ತದೆ. ಮೈಂಡ್ ಓಪನ್ ಆದ ಹಾಗೆ ಅವ್ರು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ. ನಮ್ಮ ಸೆಲ್ಸ್ ಹೆಲ್ದಿ ಇದ್ರೆ ಟಿಶ್ಯೂಸ್ ಹೆಲ್ದಿ ಇರ್ತದೆ, ಟಿಶ್ಯೂಸ್ ಹೆಲ್ದಿ ಇದ್ದಾಗ ಆರ್ಗನ್ಸ್ ಹೆಲ್ದಿ ಇರ್ತದೆ, ಆರ್ಗನ್ಸ್ ಎಲ್ಲ ಹೆಲ್ದಿ ಇರುವಾಗ ನಾವು ಹೆಲ್ದಿ ಆಗಿರ್ತೇವೆ. ಮತ್ತೆ ಇದು ಹಾಸ್ಪಿಟ್ಲಿಗೆ ಹೋಗುವುದನ್ನ ತಡೀತದೆ. ಹಾಗೆ ನಾನು ನನಗೀಗ 69 ಏಜ್, ನಾನು ಇದುವರೆಗೂ ಕೂಡ ಯಾವುದೇ ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇಲ್ಲ, ಓನ್ಲಿ ಡಿಎಕ್ಸನ್. ಇದನ್ನ ಇದನ್ನ ಯಾರು ಯೂಸ್ ಮಾಡ್ಬೋದು ಕೇಳಿದ್ರೆ, ಇದನ್ನ 0ದಿಂದ ಟಿಲ್ ಡೆತ್ ಯಾರು ಕೂಡ ಯೂಸ್ ಮಾಡ್ಬೋದು. 1 ದಿನದ ಮಗುವಿಗೂ ಕೂಡ ಯೂಸ್ ಮಾಡ್ಬೋದು. ಮಗುವಿಗೆ ಆ ಗೆನೋಸಿಲಿಯಂ ಅನ್ನ ಪೌಡರ್ ಅನ್ನ ತಾಯಿ ಎದೆ ಹಾಲಿನ ಮೂಲಕ ನಾವು ಅದನ್ನ ಕೊಡ್ಬೋದು. ನಾನು ಇದನ್ನ ಟಿಲ್ ಡೆತ್, ನನ್ನ ಲಾಸ್ಟ್ ಸಾವಿನವರೆಗೂ ಇದನ್ನ ನಾನು ಬಳಸ್ತೀನಿ. ಈ ಡಿಎಕ್ಸನ್ ನನ್ನ ಉಸಿರು. ನೀವೆಲ್ಲರೂ ಈ ಡಿಎಕ್ಸನ್ ಪ್ರಾಡಕ್ಟ್ ಅನ್ನ ಉಪಯೋಗಿಸೋದ್ರ ಮೂಲಕ ಒಂದು ಉತ್ತಮವಾದ ಆರೋಗ್ಯವನ್ನ ಪಡೆದುಕೊಳ್ಳಿ ಅಂತೇಳಿ ಆಶಿಸ್ತೇನೆ. ಹಾಗೂ ಈ ಡಿಎಕ್ಸನ್ ಫೌಂಡರ್ ಹಾಗೂ CEO ಆದಂತ ಡಾಕ್ಟರ್ ದತ್ತೋ ಶ್ರೀ ಲಿಮ್ ಅವರಿಗೆ ನನ್ನ ಅನಂತ ವಂದನೆಗಳು. ಪ್ರಪಂಚದಾದ್ಯಂತ ಈ ಪ್ರಾಡಕ್ಟ್ ಗಳನ್ನ
ವಿಸ್ತರಿಸಿದಂತಹ ಡಾಕ್ಟರ್ ಲಿಮ್ ಹಾಗೂ ದೇಶದಾದ್ಯಂತ ಇದನ್ನು ವಿಸ್ತರಿಸಿದಂತ ಡಾಕ್ಟರ್ ಕೆ ಎನ್ ಹೊಸಪಾಲಯ್ಯ ಹಾಗೂ ರತ್ನ ಹೊಸಪಾಲ್ ಮೇಡಮಿಗೂ ನಾನು ಧನ್ಯವಾದ ಹೇಳ್ತೇನೆ. ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಸುತ್ತಾಡ್ತಾ ಈ DXNA ನನ್ನ ಉಸಿರುವಂತ ಜನರಿಗೆ ಮಾಹಿತಿ ಕೊಡ್ತಾ, ಜನರನ್ನ ತಿಳಿಸ್ಕೊಡ್ತಾ, ಈ ಪ್ರಾಡಕ್ಟ್ ಬಗ್ಗೆ ಜನರಿಗೆ ತಿನ್ನಿಸ್ತಾ, ಮಾರ್ಕೆಟಿಂಗ್ ಪ್ಲಾನ್ಗಳನ್ನ ಹಾಗೂ ಅನೇಕ ಸಾಧನೆಗಳನ್ನ ಮಾಡೋದ್ರ ಮೂಲಕ ಆರ್ಯಭಟ ಸದ್ಭಾವನಾ ಪ್ರಶಸ್ತಿಯನ್ನ ಪಡೆಯೋದ್ರ ಮೂಲಕ ನಮ್ಮ ಎಸ್.ಎನ್. ಶೆಟ್ಟಿ ಸರ್ ಅವರಿಗೂ ಕೂಡ ದೇವರು ಆರೋಗ್ಯವನ್ನು ಕೊಡ್ಲಿ. ಆ ಮೂಲಕ ಕರ್ನಾಟಕದ ಎಲ್ಲ ಜನತೆ ಆರೋಗ್ಯವನ್ನು ಸಂಪಾದಿಸ್ಲಿ. ಹಾಗೂ ಈ ಒಂದು ಅವಕಾಶವನ್ನ ನನಗೆ ಕೊಟ್ಟಿದ್ದಕ್ಕಾಗಿ ನಾನೀಗ ಈ ಒಂದು ಜೂಮ್ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇದ್ದೆ. ಫಸ್ಟ್ ಈ ಒಂದು ಅವಕಾಶವನ್ನ ಕೊಟ್ಟಂತ ನನ್ನೆಲ್ಲ DXN ಫ್ಯಾಮಿಲಿ ಮೆಂಬರಿಗೂ ಹಾಗೂ ನನ್ನ ಸ್ಪಾನ್ಸರ್ ಅನಂತ್ ಶೆಟ್ಟಿ ಅವರಿಗೂ, ನನ್ನ ಲೈನ್ ಅಪ್ ದ ಸ್ಪಾನ್ಸರ್ ವಿಶ್ವನಾಥ್ ಅಣ್ವೇಕರ್ ಅವರಿಗೂ, ಹಾಗೂ ನಮ್ಮ ಸ್ಮಾರ್ಟ್ ಸ್ಟಾಕ್ ಪಾಯಿಂಟ್ ಇನ್ ಕಾರವಾರ ಅಕ್ಷತಾ ಹೆಲ್ತ್ ಪಾಯಿಂಟ್ ಇದೆಯಲ್ಲ, ಒಬ್ಬ ಸ್ಮಾರ್ಟ್ ಸ್ಟಾಕಿಸ್ಟ್ ರಾಘವೇಂದ್ರ ವ್ಯಾಣಿಕರ್, ನಾನು ಅವನನ್ನ ರಾಘು ಅಂತ ಕರಿತೇನೆ. ಅವರಿಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ. ಅವರಿಗೂ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ನಾಯಕರೇ. ನಿಮ್ಮ ಒಂದು ಮಾತುಂಟಲ್ಲ ಹೃದಯದಿಂದ ಬಂದಿದೆ. ಎಲ್ಲಾ ಮಾತುಗಳನ್ನ ನೀವು ಹೃದಯದಿಂದ ಮಾತಾಡಿದಿರಿ. ತುಂಬಾ ಖುಷಿ ಆಗ್ತಾ ಇದೆ. ಸೊ ನಿಮ್ಗೆ ನಾನೀಗ ಒಂದು ಡಿಸೈಡ್ ಮಾಡಿದ್ರೆ ಒಂದು ದಿನ, ಯಾವ್ದಾದ್ರು ಒಂದು ದಿನ ನೀವು ಫ್ರೀ ಇದ್ದಾಗ ನೀವು ಇದನ್ನ ನಮ್ಮ ಒಂದು ಕಂಪ್ಲೀಟ್ ಆಗಿ, ಯಾಕಂದ್ರೆ ಈಗ ಗಡಿಬಿಡಿ ಆಗ್ತದೆ, ನಾವು 5 ನಿಮಿಷದಲ್ಲಿ ಹೇಳ್ಬೇಕಂತ ಹೇಳ್ತೀವಿ, ಅದರಿಂದ ಕಷ್ಟ ಆಗ್ತದೆ. ಜ್ಞಾನೋಧರ್ಮ ಕಾಣ್ತಾ ಇದೆ, ನಿಮ್ಮ ಜ್ಞಾನೋಧರ್ಮ ನೀವು ಅಷ್ಟು ಭಕ್ತಿಯಿಂದ ತೋರಿಸ್ತಾ ಇದ್ದೀರಿ. ರಿಯಲಿ ವಂಡರ್ಫುಲ್ ಟೆಸ್ಟಿಮೋನಿಯಲ್ ಹೇಳಿದಿರಿ ರಮೇಶ್ ನಾಯ್ಕ್ ಅವರೇ. ನಿಮ್ಗೂ ನಿಮ್ ಫ್ಯಾಮಿಲಿಗೂ ನಾವು ಇಲ್ಲಿಂದನೇ ವಿಶ್ ಮಾಡ್ತಾ ಇದ್ದೀವಿ. ಒಂದ್ ದಿವಸ ನೀವು ಅನಂತ್ ಶೆಟ್ಟಿ ಅವ್ರದ್ದು ಡಿಸ್ಕಸ್ ಮಾಡಿ ಒಂದು ಫುಲ್ ಸೆಮಿನಾರ್, 45 ನಿಮಿಷ ಸೆಮಿನಾರ್ ಅನ್ನ ನೀವು ನಮ್ಗೆ ನಡೆಸಿಕೊಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಮಾತಾಡಿ. ಸೊ ಇನ್ನೊಂದು ಅಂತಂದ್ರೆ, ನಾನು ಸುಮಾರು 2008ರಲ್ಲಿ ಇಲ್ಲಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇದ್ರು. ಅವರಿಗೆ ಹಲ್ಲಿನ ದವಡೆ ಕ್ಯಾನ್ಸರ್ ಇತ್ತು. ಅವರು ಪಾಟೀಲ್ ಹಾಸ್ಪಿಟಲ್ ಹುಬ್ಳಿಯಲ್ಲಿ ಆಪರೇಷನ್ ಮಾಡಿದ್ಮೇಲೆ ಅವರೊಂದು 5 ವರ್ಷದವರೆಗೆ ಟೈಮ್ ಕೊಟ್ಟು 5 ವರ್ಷ ಬದುಕಬಹುದು ಅಂತ. ಅವರ ಪಕ್ಕದಲ್ಲಿ ಇದ್ದಂತಹ ಬೆಡ್ ನವರು ಕಿಮೋಥೆರಪಿಯಿಂದ ಏನ್ ಸಫರ್ ಆಗ್ತಾ ಇದ್ದಾರೆ ಅಂತ ನೋಡಿದ ಮೇಲೆ ಅವರು ತನ್ನ ಹತ್ರ ಸ್ವಲ್ಪ ಹಣದ ತೊಂದರೆ ಇದೆ, ನಾನು ಊರಿಗೆ ಹೋಗ್ಕೊಂಡು ಕಿಮೋಥೆರಪಿ ತಗೊಳ್ಳಿಕ್ ಬರ್ತೇನೆ ಅಂತ ಹೇಳಿದ್ರು. ಹಾಗೆ ಅವ್ರ ಮಗ ನನ್ನ ಪರಿಚಯದವನಾದ್ರಿಂದ ನಾನು ಅವರಿಗೆ ಈ RGGL ಸ್ಪಿರ್ಲಿನ ಮತ್ತು ಪೇಸ್ಟ್ ಅನ್ನ ಕೊಟ್ಟೆ. ಸೊ ಅವರು ಭಕ್ತಿಯಿಂದ ಅದನ್ನ ಆಯ್ತು. ಅವರು ನೈಟ್ ಆ ಪೇಸ್ಟ್ ಅನ್ನ ಹಲ್ಲಿಗೆಲ್ಲ ಹಚ್ಚಿ, ಹೊಸಡಿಗೆಲ್ಲ ಹಚ್ಚಿ ಬೆಳಿಗ್ಗೆ ಬ್ರಷ್ ಮಾಡ್ತಿದ್ರು. ಹಾಗೆ ನಾನು ಮತ್ತು ವಿಶ್ವನಾಥ್ ಅಣ್ವೇಕರ್ ಅವರು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ವಿ. ಅವರು 5 ವರ್ಷ ಅಲ್ಲ 19 ವರ್ಷ ಬರ್ತಿದ್ರು. ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಬಳಸಿ ಆ ಮೂಲಕ ನಮ್ಮ ಆರೋಗ್ಯವನ್ನು ನಾವು ಸಂಪಾದಿಸಿಕೊಳ್ಳೋಣ ಮತ್ತು ಹೆಚ್ಚಿನ ಜನರಿಗೆ ಇದನ್ನು ನಾವು ತಿಳಿಸ್ಕೊಡೋಣ. ಈ ಅವಕಾಶವನ್ನ ಕೊಟ್ಟಂತ ಎಲ್ಲ ನಮ್ಮ ಅಪ್ಲಯನ್ಸ್ಗೆ ಹಾಗೂ ನಮ್ಮ ಕರ್ನಾಟಕದ ರತ್ನ ಎಸ್.ಎನ್. ಶೆಟ್ಟಿ ಅವರಿಗೆ ನನ್ನ ವಂದನೆಗಳು ಹೇಳ್ತಾ ಇದ್ದೇನೆ. ಏನಾದ್ರು ನನ್ನ ಒಂದು ಫಸ್ಟ್ ಟೈಮ್ ಇದನ್ನ ಡೆಮೋನ್ಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ಏನಾದ್ರು ದೋಷಗಳಿದ್ರೆ ಅದನ್ನ ಮುಂದಿನ ದಿನ ಸರಿಪಡಿಸ್ಕೊಳ್ತೀನಿ. ನಾವು ನಮಗೆ ಸಲಹೆ ಕೊಡ್ಬೇಕಾಗಿ ಕೇಳ್ಕೊಡ್ತೇನೆ. ಓಕೆ, ನಾಯಕರೇ, ಫಸ್ಟ್ ಟೈಮ್ ಅಂತ ಗೊತ್ತಾಗ್ತಾನೆ ಇಲ್ಲ. ನೀವು ಅಷ್ಟು ಚೆನ್ನಾಗೇ ಮಾಡಿದಿರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾ ಖುಷಿ ಆಯ್ತು. ನಾನು ನಿಮ್ಮನ್ನ ಆನ್ಲೈನ್ ಅಲ್ಲಿ ಫಸ್ಟ್ ಟೈಮ್ ಈಗ ನೋಡ್ತಾ ಇದ್ದೀನಿ. ರಿಯಲಿ ಗ್ರೇಟ್ ಪ್ರೆಸೆಂಟೇಶನ್ ಕೊಟ್ಟಿದ್ದೀರಿ, ಪ್ರೊಫೆಷನಲ್ ಆಗಿ ಕೊಟ್ಟಿದ್ದೀರಿ. ಎಷ್ಟು ಪ್ರಾಡಕ್ಟ್ ಎಲ್ಲ ನಿಮ್ಮದು ಒಂದು ಸ್ಟಾಕ್ ಪಾಯಿಂಟ್ ಹಾಗೆ ಕಾಣ್ತಾ ಇದೆ. ಅಷ್ಟು ಪ್ರಾಡಕ್ಟ್ ನೀವು ಇಟ್ಕೊಂಡಿದ್ದೀರಿ. 1 lakh plus ಪ್ರಾಡಕ್ಟ್ ರಿಯಲಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯು. ಸೊ ರಿಯಲಿ ವಂಡರ್ಫುಲ್ ಟೆಸ್ಟಿಮೋನಿಯಲ್ಸ್. ಒಂದ್ ದಿವಸ ನೀವು ನಮಗೆ ಫುಲ್ ಡೇ ಅಂದ್ರೆ ಸುಮಾರು 1 ಗಂಟೆ ನೀವು ಈ ಪ್ರಾಡಕ್ಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಕೊಡುವಿರಂತೆ. ನಿಮ್ಗೆ ಒಂದು ಅವಕಾಶ ನಾವು ನೆಕ್ಸ್ಟ್ ಕೊಡ್ತೀವಿ ಫ್ರೀ ಇದ್ದಾಗ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೂ ನಿಮ್ ಫ್ಯಾಮಿಲಿಗೂ ನಾವು ಇಲ್ಲಿಂದ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ನಾಯ್ಕರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಸೊ ಈಗ ನಾವು ಸಿರ್ಸಿಗೆ ಹೋಗೋಣ. ಶರಾವತಿ ಮೇಡಮ್ ಅವರೇ, ಶರಾವತಿ ಮೇಡಮ್, ಗುಡ್ ಮಾರ್ನಿಂಗ್. ಓಪನ್ ಆಗಲ್ಲ ಸರ್? ಓಪನ್ ಆಗ್ತಾ ಇದೆ ನೋಡಿ. ಓಪನ್ ಆಗಿದೆ, ಓಪನ್ ಆಗಿದೆ. ಬಂದ್ ಮಾಡಿದ್ರೆ ಆಯ್ತು. ಗೊತ್ತಾಯ್ತು. ನಮ್ ದೇಶದ ಬಗ್ಗೆ ಓಪನ್ ಆಗ್ತಾ ಇದೆ. ಗುಡ್ ಮಾರ್ನಿಂಗು. ಏನು ಹೇಳಿ, ಸತ್ಯನೇ ಸುಳ್ಳು ಆಯ್ತು ಕೇಳ್ತದ. ಹಂಗಾಗಿ ನಾವು ಅದನ್ನ
ಉಪಯೋಗ ಮಾಡ್ತಾ ಇದ್ದೇವೆ. ನಾನು ಎಲ್ಲ ಪ್ರಾಡಕ್ಟ್ ತಗೊಳ್ತೇನೆ, ಎಲ್ಲದೂ ಯೂಸ್ ಮಾಡಿದ್ದೇನೆ. ತಗೊಳ್ಳೋದು ಅಂದ್ರೆ ಇದೆ ಅಂತ ಬಂತು ಮತ್ತೆ ಹೊಸದು ಯಾರ್ದು ಸರ್? ಅಲ್ಲ ಹೇಳಿ, ಮಾತಾಡಿ. ಇದು ನನ್ನ ಹತ್ರ ಎಲ್ಲ ಪ್ರಾಡಕ್ಟ್ ಇದೆ. ನಾನು ತಗೊಳಗಿದ್ ಪ್ರಾಡಕ್ಟ್ ಅನ್ನೇ ಹೇಳುದು. ಅಂದ್ರೆ ಹೊಸದ ತುಳಸಿ ಇದನ್ನ ಕೆಲವು ಬಿಟ್ರೆ ಬಾಕಿದೆಲ್ಲ ತಗೊಳ್ತಾ ಇದ್ದೆ. ಸತ್ಯನೇ ಸುಳ್ಳೆ ಅಂದೆ. ಯಾಕೆ ಕೇಳಿದ್ರೆ ನಮ್ಮ DSN ಪ್ರಾಡಕ್ಟ್ ಸತ್ಯ, ಅದು ನಡೀತದೆ ಆಯ್ತಾ. ನಾವು ಎಲ್ಲದನ್ನು ತಗೊಳ್ತೇವೆ. ಎಲ್ಲ ಪ್ರಾಡಕ್ಟ್ ಇದೆ. ಚಹಾ ಪುಡಿ ಅಲ್ಲಿದೆ, ಚಹಾ ಇದೆ, ಇದು ಕೊಂಬೂಚ, ಮತ್ತೊಂದು ಇವತ್ತು ಬರ್ಲಿಕ್ಕೆ ಉಂಟು ಸೀರಿಯಲ್, ನಿನ್ನೆ ತಂದಿದ್ದೇನೆ. ಇದೆಲ್ಲ ಹೊಸದು. ಇದು RGGL ಇವತ್ತು ತಗೊಳ್ಳಿಲ್ಲ, ತಗೊಳ್ತೆ. 3 RG 3 GL ಇದೆಲ್ಲಿದೆ ಎಲ್ಲ ಹಾಕಿಟ್ಟಿದೆ. ಬೆಳಗಾದ್ರೆ ತಗೊಳಾಗ್ತಿತ್ತು. ನೀಮನ್ ತಗೊಂಡಿದ್ದು ಬೆಳಗ್ಗೆ ಆಯ್ತಾ. ಇದು ಕಾಣಿಸ್ತದೆ. ಇಟ್ಟಿದ್ದು ಓಕೆ, ತೋರಿಸಿ. ಈಗ ತೋರಿಸಿ, ಮೇಲೆ ಕೈ ಎತ್ತಿ ತೋರಿಸಿ. ಆಮೇಲೆ ಇದು ಜಾಗ್ರಿ ಬೆಲ್ಲ, ಇದು ರಿಯಲಿ ನೋಡಿ ಮೇಡಮ್ ಅವರು ಅವರ ಈ ಏಜ್ ಅಲ್ಲಿ ಬೆಲ್ಲ, ಸಕ್ಕರೆ, ಆಮೇಲೆ ಪ್ರಾಡಕ್ಟ್, ಎಲ್ಲಾ ಪ್ರಾಡಕ್ಟ್ ಅನ್ನ ಅವರ ಮನೇಲಿ ಹೇಳಿ. ಇದು ಮಸಾಜ್ ಆಯಿಲ್, ಇದು ಸೀತಾಫಾನು. ಈಗ ತಗೊಳ್ಳೋದು ಈಗ ಇದನ್ನು ಒಂದು ಬಾಟ್ಲಿ ತರಿಸಿಟ್ಟುದುಂಟು. ಎಂತದ್ದು ಚವನ ದ್ರವ್ಯ. ಸ್ವಲ್ಪ ನಮ್ ಕಾಲಿಗೆ ತಂಡಿಗೆ ಚಲೋ ಬರ್ತದೆ ಅನ್ನೋ ಒಂದು ಅನಿಸಿಕೆ. ಕೇಳ್ತಾ ಇದೆ ಸರ್? ಕೇಳಿಸ್ತದೆ. ಮಾತಾಡಿ, ಕೇಳಿಸ್ತದೆ, ಹೇಳಿ. ನಾನು ಹೇಳಿ ನಮ್ DSN ಕಂಪನಿಗೆ ನನಗೆ ಹೇಳಿದವ್ರಿಗೆ ನಾವು 2002ರಿಂದನೇ ತಗೊಳ್ತಾ ಇರೋದು. ಆ ಮಧ್ಯದಲ್ಲಿ 1-2 ವರ್ಷ ಇಲ್ಲಿ ಯಾರು ಇರ್ಲಿಲ್ಲ ಆಗಿತ್ತು. ಎಲ್ಲಿ ಸಿಗ್ತದೆ ಇದರ ಕಡೆ ಅಂತೂ ಅಲ್ಲಿಂದಾನೇ ತರಿಸ್ಕೊಂಡು ಬಹಳ ಕಂಜೂಸಿಗಳಿಗೆ ಉಪಯೋಗ ಮಾಡೋದುಂಟು. ಸೋಪ್ 3 ಜಾತಿ ಸೋಪ್ ಉಂಟು. ಸೋಪ್ ಅಲ್ಲಿ ಚೆನ್ನಾಗಿ ಬರ್ತದೆ. ಪೇಸ್ಟ್ ಉಂಟು. ಯಾವ್ದು ಇಲ್ಲ ಅದೇ ಹೇಳ್ದಲ್ಲ, ಉಪಯೋಗ ಮಾಡೋದಕ್ಕಿಂತ ಉಪಯೋಗ ಮಾಡ್ದೋಗಿದ್ದು ಒಂದು 5-6 ಇರುದು ಅಷ್ಟೇ. ಬಾಕಿದೆಲ್ಲ ಉಂಟು. ಅದೇ ಅಷ್ಟು ಹೊತ್ತಿಗೆ ತೆಗಿಯಾಕೆ ಒಂದೊಂದು ತಗೊಳ್ಳೋದು ಗೊತ್ತಾಯ್ತು. ಇದು ಎಣ್ಣೆ ಬಾಕ್ಸ್ ಉಂಟು. ಎಣ್ಣೆ ಮತ್ತೆ ಕೊಂಬೂಚ ಇವೆಲ್ಲ ಬಾಕ್ಸ್ ಗಟ್ಟಲೆ ತರಿಸ್ಕೊಳ್ಳೋದು. ಎಲ್ಲರೂ ಉಪಯೋಗ ಮಾಡ್ತಾರೆ. ಸೋಪು, ಚಾ, ಆಮೇಲೆ ಪೇಸ್ಟ್ ಇದೆಲ್ಲ. ಅದು ಮಸಾಜ್ ಆಯಿಲ್ ಹುಡುಗಾಚಿಗಳ್ತಾನೆ. ಆಮೇಲೆ ಊದುಬತ್ತಿ ಇದೆ. ಎಲ್ಲದೂ ಉಂಟು ಸರ್. ಎಲ್ಲದೂ ಉಪಯೋಗ ಮಾಡ್ತೇನೆ. ನೀವೆಲ್ಲ ಇಷ್ಟು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ, ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀರಿ, 25 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಿ. ನಿಮ್ಗೆ ಹೇಗೆ ಜನರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅಂದ್ರೆ ಆರೋಗ್ಯವಾಗಿ ಇರ್ಬೇಕು ಕಂಡ್ರೆ ಅವ್ರು ಒಳ್ಳೇದನ್ನ ತಗೊಳ್ಳಿ, ನಮ್ DSN ತಗೊಳ್ಳಿ ಹೇಳ್ತೇನೆ. ನೋಡಿ ನಮ್ಗೆ ನೋಡಿ ಇದು ದೇವಿ ಒಂದು, ಯಾಕೆಂದ್ರೆ ಅವರು ದೇವಿ ತರ ಇದ್ದಾರೆ. ಯಾಕೆಂದ್ರೆ ತುಂಬಾ ಅವ್ರು ಆಗ್ಲೇ ಹೇಳಿದ್ರು ಅವರು ಸತ್ಯನೇ ಅಂತ. ಸೊ ಹಾಗಾಗಿ ಈ ಪ್ರಾಡಕ್ಟ್ ಅನ್ನ ಅವರು ಮನಸಾಕ್ಷಿಯಾಗಿ ಆ ಏಜ್ ಅಲ್ಲಿ ನೋಡಿ, ಅವರೊಬ್ಬರೇ ಇದ್ದು ಕೂಡ ಅವರಿಗೆ ಅಲ್ಲಿ ಅಸಿಸ್ಟೆಂಟ್ ಯಾರು ಇಲ್ಲ, ಆದ್ರೂ ಕೂಡ ಅವರಿಗೊಂದು ಖುಷಿ ಜನರಿಗೆ ಹೇಳ್ಬೇಕು ಅಂತ. ಆ ಒಂದು ಖುಷಿಯಲ್ಲಿ ವಿಡಿಯೋವನ್ನು ಎಷ್ಟೋ ಜನ ವಿಡಿಯೋ ಓಪನ್ ಮಾಡ್ಲಿಕ್ಕೆ ಬರುದಿಲ್ಲ, ಎಷ್ಟೋ ಜನ ಆಡಿಯೋ ಓಪನ್ ಮಾಡ್ಲಿಕ್ಕೆ ಬರುದಿಲ್ಲ. ಆದ್ರೂ ಕೂಡ ಅವ್ರ ರಿಟೈರ್ಮೆಂಟ್ ಏಜ್ ಅಲ್ಲಿ ನಮ್ ಜೊತೆಗೆ ನಗನಗುತ್ತಾ ನಮ್ಗೆ ಆಶೀರ್ವಾದ ಮಾಡ್ತಾ ಜನರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಾವು ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ನಾವು. ಹೋಸ್ಟ್ ಓಪನ್ ಮಾಡ್ಲಿಲ್ಲ ಬಂದದ್ದು ನಂಗೆ ಮೆಸೇಜ್ ಆಯ್ತಾ. ಹಂಗೆ ಸುಮಾರಿಗೆ ಅರ್ಧ ಗೊತ್ತದೆ, ಹಂಗೆಲ್ಲ ಹೇಳ್ಬೇಡಿ ಆಯ್ತಾ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಈ ತರನೇ ನಗ್ನಗ್ತಾ ನಮ್ಮ ಹತ್ರ ಮಾತಾಡ್ತಾನೆ ಇರಿ. ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇರಿ, ಆರೋಗ್ಯವಾಗಿರಿ, ಮತ್ತೆ ಜನರಿಗೂ ಕೂಡ ಹೇಳ್ತಾ ಇರಿ. ಯಾಕಂದ್ರೆ ನೀವು ಜಸ್ಟ್ ಮಾತಾಡಿದ್ರೆ ಸಾಕು, ಜನ ತಗೊಳ್ತಾರೆ. ಶ್ರೀಲಂಕಾಕ್ ಬರ್ಬೋದು ಆಯ್ತಾ. ಅವರೆಲ್ಲ ನೋಡೇ ಬರ್ಬೋದು ನೀವು ಶ್ರೀಲಂಕಾಕ್ಕೂ ಬರ್ತೀರಿ ನೀವು. ಗ್ರೇಟ್. ಥ್ಯಾಂಕ್ ಯು. ಇದ್ದೇವೆ ರಸ್ತೆಯಲ್ಲಿ, ಸರಿ ರಸ್ತೆಯಲ್ಲಿ ಹೋದ್ರೆ ಓಕೆ. ನಮ್ದಲ್ಲ ನನ್ನ ಮನೆ ಉಂಟಲ್ಲ ಹೆಂಗಿದ್ರು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಅಂಡ್ ನೀವು ಒಂದು ಒಳ್ಳೆಯ ಗ್ರಾಹಕರಾಗಿ, ಒಳ್ಳೆಯ ಡಿಸ್ಟ್ರಿಬ್ಯೂಟರ್ ಆಗಿ, ಒಳ್ಳೆಯ ಸ್ಟಾರ್ ಏಜೆಂಟ್ ಆಗಿ ತುಂಬಾ ಚೆನ್ನಾಗಿ DXN ಮಾಡ್ತಾ ಇದ್ದೀರಿ. ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇದ್ದೀರಿ. ಇದೇ ತರ ಮಾಡ್ತಾ ಇರಿ, ಇದೇ ತರ ನಮ್ಮ ಹತ್ರ ಹೇಳ್ತಾ ಇರಿ ಅಂತ ಹೇಳ್ತಾ ಈಗ ಇವತ್ತಿನ ಪ್ರೋಗ್ರಾಮ್ ಅನ್ನು ನೀವು ನಡೆಸ್ಕೊಟ್ಟದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಓಕೆ, ನೆಕ್ಸ್ಟ್ ಯಾರಿದ್ದೀರಿ? ನೆಕ್ಸ್ಟ್ ಯಾರಾದ್ರೂ ಮಾತಾಡಿದ್ರೆ ಮಾತಾಡಬಹುದು, ಒಬ್ರಿಗೆ ಚಾನ್ಸ್ ಕೊಡ್ಬೋದು ನಾವು, ಯಾಕಂದ್ರೆ ಟೈಮ್ ಈಸ್ ಆಲ್ರೆಡಿ ಅಪ್ ಆಗಿದೆ.
ಅದರ್ವೈಸ್ ನಾವು ನಮ್ಮ ಹೊಸ ಜನರ ಹತ್ರ ಕೇಳ್ತಾ ಒಂದ್ ಇಬ್ರ ಹತ್ರ ಮಾತಾಡ್ಸೋಣ, ನಿಮ್ಗೆ ಹೇಗೆ ಅನ್ಸ್ತದೆ ಅಂತ ಕೇಳೋಣ ಅವ್ರ ಹತ್ರ ಮಾತಾಡೋಣ. ಯಾರಿದ್ದಾರೆ ಹೊಸಬರು? ರಾಜಮ್ಮ ಅವರೇ, ಹೇಗ್ ಅನ್ಸ್ತದೆ ನಿಮ್ಗೆ? ರಾಜಮ್ಮ ಅವ್ರು ನಮ್ ಜೊತೆಗಿದ್ದಾರೆ, ಹೇಗ್ ಅನ್ಸ್ತದೆ? ಮಹಾದೇವ್ ಕರಿಯವಳೆ ಅವರೇ, ನೋಡಿ ಪ್ರಾಡಕ್ಟ್ ಅನ್ನ ಜನ ಯೂಸ್ ಮಾಡ್ತಾರೆ, ನಿಮ್ಮ ಅಭಿಪ್ರಾಯ ಏನು? ನೀವು ಹೇಳುದ್ ಬೇಡ, ನಿಮ್ಮ ಅಭಿಪ್ರಾಯ. ಜನರಿಗೆ 4-5 ಜನ ಮಾತಾಡಿದ್ರು, ನಿಮ್ಮ ಅಭಿಪ್ರಾಯ ತಿಳಿಸಬಹುದು ನೀವು. ಓಕೆ, ಯಾರು ಓಪನ್ ಮಾಡ್ತಾ ಇಲ್ಲ ಕಾಣ್ತಾ. ಓಕೆ, ಓಪನ್ ಆಗ್ತಾ ಇಲ್ವಾ? ಸಾರಿ, ನಿಮ್ಗೆ ಲಾಕ್ ಓಪನ್ ಆಗ್ತಾ ಇಲ್ಲ. ಓಪನ್ ಮಾಡ್ತೇವೆ, 1 ಮಿನಿಟ್. ರೈಟ್, ಓಪನ್ ಮಾಡ್ಕೊಳ್ಳಿ. ಈಗ ಓಪನ್ ಮಾಡ್ಕೊಳ್ಳಿ, ಓಪನ್ ಆಗ್ತದೆ. ಹಾ ಸರ್, ಇದು ಸೀಸನ್ ಚೆನ್ನಾಗಿತ್ತು ಸರ್. ಸೀಸನ್ ಎಲ್ಲರಿಗೂ ಅಂದ್ರೆ ಇದನ್ನ ನೋಡಿದ ಕೂಡಲೇ ಎಲ್ಲರೂ ತಾವು ಯೂಸ್ ಮಾಡಬೇಕು, ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು ಮತ್ತೆ ಆರೋಗ್ಯ. ಯಾಕಂದ್ರೆ ಈಗ ಪ್ರಕೃತಿಯಲ್ಲಿ ನೋಡ್ರಿ, ನಮ್ಮ ಪ್ರಕೃತಿಯಲ್ಲಿ ಸಿಗುವಂತದ್ದನ್ನು ಕೊಟ್ಟಾಗ ಪ್ರಕೃತಿ ಸರಿ ಆಗ್ತದೆ. ಯಾವ್ದ ನಾವು ಅಲೋಪತಿ ತಗೋತೀವಲ್ಲ, ತಾತ್ಕಾಲಿಕವಾಗಿ ನಮಗೆ ಆ ತರ ಕಂಟ್ರೋಲ್ ಆಗ್ಬಹುದು. ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ನಮ್ದು ಪ್ರಕೃತಿ ಜೀವಕೋಶಗಳು ಏನ್ ಪ್ರಕೃತಿಯಲ್ಲಿ ಸಿಗುವಂತದ್ದನ್ನ ತಗೋಬೇಕಲ್ಲ, ಅದೇ ರೀತಿ ನಮ್ ಡಿಎಕ್ಷನ್ ಏನ್ ಪ್ರಕೃತಿ ಬೇಕು ಎಲ್ಲಾ ಪ್ರಾಡಕ್ಟ್ಗಳಿದಾವ್ ಸರ್. ಇದರಿಂದ ನಾವು ಲೈಫ್ ಲಾಂಗ್ ಏನೈತಿಲ್ಲ, ನಾವು ಆರೋಗ್ಯವನ್ನು ಉಳಿಸಿಕೊಂಡು ಚೆನ್ನಾಗಿರ್ಬಹುದು. ಯಾವ್ದ ನಮ್ದು ಗುಳಿಗೆ ತಗೋತಿದ್ರು ಸಹಿತ 1 year 2 year ನಂತರ ಆ ಗುಳಿಗೆ ಸಹಿತ ಬಂದ್ ಆಕಾವ್ ಸರ್. ನಮ್ಮ ಸಾಕಷ್ಟು ಪೇಷಂಟ್ BP, ಶುಗರು, ಥೈರಾಯ್ಡ್, ಅಸ್ತಮಾ ಎಲ್ಲ ಅಂದ್ರೆ ಪೇಷಂಟ್ ಕೊಡುವಂತ ಟ್ಯಾಬ್ಲೆಟ್ಸ್ ಬಿಟ್ಟಿದ್ದಾರೆ ಸರ್. ಓಕೆ ನೋಡಿ, ತಿಂಗಳದಾಗ 1-2 ಸಲ ಇದನ್ನ ನಡೆಸಿಕೊಟ್ರೆ ಸರ್, ಅನೇಕ ತರ ಅಂದ್ರೆ ಜನರಿಗೆ PV ಮಾಡ್ಕೊಳಕಾಗಲಿ, ಮುಂದೆ ಹೋಗಕ್ಕಾಗಲಿ ಬಹಳ ಹೆಲ್ಪ್ ಆಗ್ತದೆ ಸರ್ ಈ ಒಂದು ಸೀಸನ್ ದಿಂದ. ಮತ್ತೆ ಆತ್ಮವಿಶ್ವಾಸ ಜನರಿಗೆ ಸರ್. ಹಾ ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಒಂದು ಮಾತು ಹೇಳಿದ್ರಿ, ಪ್ರಕೃತಿಯನ್ನು ಮಾತ್ರ ಗುಣ ಮಾಡ್ತದಂತ. ಒಂದು ಗೋಲ್ಡನ್ ವರ್ಡ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಪ್ರಕೃತಿ ದತ್ತವಾಗಿ ನಾವು ಬಂದಿದ್ದೀವಿ. ಡಾಕ್ಟರ್ ಲಿಮ್ ಪ್ರಕೃತಿ ದತ್ತವಾದ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಆದ್ರಿಂದ ದಟ್ ಈಸ್, ನಾವು ಸರಿಯಾಗಿ ಸೀರಿಯಸ್ ಆಗಿ ಈ ವಿಷಯ ತಿಳ್ಕೊಂಡ್ಬಿಟ್ರೆ ಪ್ರತಿಯೊಬ್ಬರು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಒಂದು ಏನ್ ಹೇಳ್ತಾರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಎಲ್ರು. ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾನು ಆನಂದ್ ಮಸ್ಲಿ ಅವರು ಫ್ರೀ ಇದ್ರೆ ಅವರು ಮಾತಾಡ್ಬೋದು. ಓಕೆ, ಜಯಪ್ರಕಾಶ್ ಅವರೇ ಮಾತಾಡಿ. ಮಾರ್ನಿಂಗ್ ಸರ್. ತುಂಬಾ ಟೆಸ್ಟಿಮೋನಿಯಸ್ ಇದೆ, ಅದರಲ್ಲಿ ಒಂದು ಟೆಸ್ಟಿಮೋನಿಯಸ್ ಶೇರ್ ಮಾಡ್ಕೊಳ್ಳಕ್ಕೆ ಇದ್ ಮಾಡ್ತೀನಿ. ಒಂದು 50 ಏಜ್ ಇದ್ದವ್ರಿಗೆ ನಾನು ಒಂದು 2-in-1 ಕಾಫಿ ಮತ್ತೆ ಚಮದ್ರವೇ ಕೊಟ್ಟಿದ್ದೆ ಸರ್. ಅವ್ರಿಗೆ ಹಿಂದ್ಗಡೆ ಒಂದು ನರ ಗಂಟಾಗಿ ಅವ್ರಿಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಬಟ್ ಇದು ಅವರು ರೆಗ್ಯುಲರ್ ಆಗಿ ಬರೀ ಒಂದು 2-in-1 ಫುಲ್ ಅದೇ ಏನು 20 ಪ್ಯಾಕೆಟ್ ಸ್ಯಾಚೆಟ್ ಮತ್ತೆ ಏನು ಇದು ಚಮದ್ರವೇ ಯೂಸ್ ಮಾಡಿದ್ರು. ಅದು ಫುಲ್ ಟೋಟಲ್ ಅಲ್ಲಿ ಕ್ಲಿಯರ್ ಆಗಿದೆ ಸರ್. ಅದೊಂದು ಟೆಸ್ಟಿಮೋನಿ ನಾನು ಶೇರ್ ಮಾಡ್ತೀನಿ. ಓಕೆ, ವೆರಿ ಗುಡ್. ಥ್ಯಾಂಕ್ ಯು. ಜಯಪ್ರಕಾಶ್ ಅವರು ಗೋಣಿಕೊಪ್ಪದಿಂದ ನಮ್ ಜೊತೆಗೆ ಮಾತಾಡ್ತಾ ಇದ್ದಾರೆ. ನೋಡಿ, ಒಂದು ಒಳ್ಳೆ ಟೆಸ್ಟಿಮೋನಿಯನ್ ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಅಶೋಕ್ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಅಶೋಕ್, ಗುಡ್ ಮಾರ್ನಿಂಗ್. ಅಶೋಕ್ ಅವರೇ ಮಾತಾಡ್ಲಿಕ್ಕುಂಟಾ? ಅಶೋಕ್ ಯಾರು ಸರ್? ಹೊಸ ಅಶೋಕ ಸರ್? ಹೊಸ ಅಶೋಕ್ ಅವರಿದ್ದಾರೆ. ಅಶೋಕ್ VM. ಮಾತಾಡ್ಲಿ ಸರ್, ಮಾತಾಡ್ಲಿ. ಅವ್ರು ಮಾತಾಡ್ತಾ ಇಲ್ಲ ಕಾಣ್ತದೆ. ಅವರಿಗೆ ಮಾತಾಡ್ಲಿಕ್ಕೆ ಏನೋ ತೊಂದರೆ ಇರ್ಬೋದೇನಾ? ಮಾತಾಡಿ ಅಶೋಕ್ ಅವರೇ, ಮಾತಾಡ್ಲಿಕ್ಕಿದ್ಯಾ? ಕೇಳಿಸ್ತಾ ಇದೆಯಾ? ಅಶೋಕ್ ಕಾರವಾರದಿಂದ. ರಾಘವೇಂದ್ರ ಅವರೇ ನೋಡಿ, ಅವರು ಮಾತಾಡ್ಲಿಕ್ಕೆ ಏನೋ ತೊಂದರೆ ಇರ್ಬೋದೇನ ಗೊತ್ತಾಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅವರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಬೆಂಗಳೂರಿಂದ ನೋಡ್ತಾ ಇರೋದು. ಓಕೆ, ಆಡಿಯೋ ಓಪನ್ ಮಾಡಿಲ್ಲ. ಓಪನ್ ಮಾಡಿದ್ದಾರೆ. ಅಶೋಕ್ ಅವರೇ, ಅಶೋಕ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ ಸರ್. ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದೀವಿ, ಚೆನ್ನಾಗ್ ಅನ್ಸ್ತು. ಓಕೆ, ರಾಘವೇಂದ್ರ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಸೊ ತುಂಬಾ ಹೆಲ್ತಿಗೆ ಚೆನ್ನಾಗ್ ಅನಿಸ್ತಾ ಇದೆ. ಓಕೆ, ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಿ? ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಿ? 4 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ರೆಗ್ಯುಲರ್ ಯೂಸ್ ಮಾಡಿ. ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಈಗ 4 ತಿಂಗಳಲ್ಲಿ ಅಂದ್ರೆ 4 ತಿಂಗಳ ಮಗು ಇದ್ದ ಹಾಗೆ ನೀವು DXN ಅಟ್ಲೀಸ್ಟ್ 6 ತಿಂಗಳು 1 ವರ್ಷ ಹೋದಾಗ ಕಂಪ್ಲೀಟ್ ನಿಮ್ಗೆ ಬಾಡಿಯನ್ನ ನಿಮ್ಮನ್ನ ಹೆಂಗ್ ಮಾಡಿ ಎನರ್ಟಿಕ್ ಆಗಿ ಈಗ ತುಂಬಾ ಜನ ಈಗ ಯೂಸ್ ಮಾಡಿದಾರಲ್ಲ, ಅವ್ರ ಹಾಗೇನೆ ನೀವು ಕೂಡ ಶೈನಿಂಗ್ ಗೈ ಆಗ್ತೀರಿ. ಸೊ ಅದನ್ನ ರೆಗ್ಯುಲರ್ ಯೂಸ್ ಮಾಡಿ, ಬೆನಿಫಿಟ್ ಅನ್ನ ತಗೊಳ್ಳಿ. ನೀವು ಕೂಡ ನಿಮ್ಗೆ ಒಳ್ಳೇದಾದ ನಂತರ ಒಂದು 10 ಜನರಿಗೆ ನೀವು ತಿಳಿಸಿ, ಯಾಕೆಂದ್ರೆ ಅವರ ಬ್ಲೆಸ್ಸಿಂಗ್ ಕೂಡ ನಿಮ್ಗೆ ಸಿಗ್ತದೆ. ಆಲ್ ದ ಬೆಸ್ಟ್ ಅಶೋಕ್ ಅವರೇ. ಏನೋ ತಿಳಿಸಿಕೊಂಟಾ?
ಕೇಳಿಕುಂಟಾ? ಏನಿಲ್ಲ ಸರ್, ನಾನು ಅದನ್ನೇ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್, ಅದ್ರ Okay. ಬಗ್ಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ. ಓಕೆ, ಮಾಡಿ ನಿಮ್ಗೆ 100% ನೋಡಿ, ನೀವು ಪ್ರಾಡಕ್ಟ್ ಅನ್ನ ಫ್ರೀ ಮಾಡ್ಕೊಳ್ಬಹುದು. ಅದಲ್ಲದೆ ನಿಮ್ಗೆ ರಿಟೈರ್ಮೆಂಟ್ ಏಜ್ ಅಲ್ಲಿ ತುಂಬಾ ಯಂಗ್ ಆಗಿ, ಈಗ ನಮ್ಗೆ ಮಲ್ಲಿಕಾರ್ಜುನ್ ಅವ್ರು ನೋಡಿ, ಈಗ ಅವರಿಗೆ 20 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಅದ್ರ ಫುಲ್ ಟೈಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಗೆ ಬೇರೆ ಒಂದು ಆಕ್ಟಿವಿಟಿ ಇಲ್ಲದೆ ಇದ್ದಾಗ, ಇದು ಇದ್ದಾಗ ನೀವು ಅದ ಜನರ ಜೊತೆಗೆ ನೀವು ಸಹ ಯಂಗ್ ಆದ ಫೀಲಿಂಗ್ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್ ಅಶೋಕ್ ಅವರೇ, ಆಲ್ ದ ಬೆಸ್ಟ್. ಸರ್ ಥ್ಯಾಂಕ್ ಯು ಸರ್. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅಶೋಕ್ ಅವರೇ. ಓಕೆ, ರಾಘವೇಂದ್ರ ಅವರೇ, ಇವತ್ತು ತುಂಬಾ ಜನ ಮಾತಾಡಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಈಗ ತುಂಬಾ ಜನ ಟೆಸ್ಟಿಮೋನಿಯಲ್, ಎಸ್ಪೆಷಲಿ 2 ಟೆಸ್ಟಿಮೋನಿಯಲ್. ಬಹಳ ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಡಿಎಕ್ಸ್ಎನ್ ಪ್ರಾಡಕ್ಟ್ ನಮ್ಮ ಎಲ್ಲ ಯಂಗ್ ಎನರ್ಜೆಟಿಕ್ ಆಗಿ ಇಟ್ಟಿದ್ದಾರೆ. ವಯಸ್ಸಾದವರು, ರಿಟೈರ್ಡ್ ಆದ ಎಲ್ಲ ನಮ್ಮ ಗೌರ್ಮೆಂಟ್ ಎಲ್ಲ ಟೀಚರ್ಸ್ ಅವರು ನಮ್ಮ ಲೈನ್ ಆಫ್ ದ ಏನು ಪಾರ್ಟ್ನರ್ಸ್ ಇದ್ದಾರೆ. ಶೈಲಾ ಅನಂತ್ ವಿ ಶೆಟ್ಟಿ ಇರ್ಬೋದು, ಮತ್ತೆ ಹಾಗೆ ರಮೇಶ್ ನಾಯ್ಕ್ ಅವರು ಇರ್ಬೋದು. ಅವರೆಲ್ಲ ಶಿಕ್ಷಣ ಮಕ್ಕಳಿಗೆ ಕೊಟ್ಟು ಒಂದು ಅವರಿಗೆ ಪುಣ್ಯ ಇದೆ. ಓಕೆ, ಅವರು ಆರೋಗ್ಯವಾಗಿ ಇರ್ಲಿ, ಮತ್ತೆ ಹೀಗೆ ಹೆಚ್ಚಿನ ಪ್ರಾಡಕ್ಟ್ ತಿಂದು ಜನರಿಗೆ ತಿನ್ನುವ ಒಂದು ಟೀಚ್ ಮಾಡ್ಲಿ ಅಂತ ನನ್ನ ಅನಿಸಿಕೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಈಗ ಇನ್ನುಳಿದವರಿಗೆ ಧಾರವಾಡ ವಾರಿಯರ್ಸ್ ಅವರು ಮಾತಾಡ್ಲಿಕ್ಕಿದ್ದಾರೆ. ಅವರು ನಾಳೆ ಅವರಿಗೆ ಚಾನ್ಸ್ ಕೊಡೋಣ. ಅವರು ನಾಳೆ ಪುನಃ ಟೆಸ್ಟಿಮೋನಿಯಲ್ ಹೇಳಲಿಕ್ಕಿದ್ದಾರೆ, ಪ್ರಾಡಕ್ಟ್ ಡೆಮೋ ತೋರಿಸ್ಲಿಕ್ಕಿದ್ದಾರೆ. ಸೊ ಅವರಿಗೆ ನಾಳೆ ಚಾನ್ಸ್ ಕೊಡೋಣ. ಸೊ ಹಾಗಾಗಿ ಯಾರಾದ್ರೂ ಇದ್ರೆ ನಾಳೆ, ನೀವು ಉಳಿದವರಿದ್ರೆ ನಾಳೆ ನೀವು ಮಾತಾಡ್ಬೋದು. ಪ್ರತಿಯೊಬ್ಬರಿಗೂ ಚಾನ್ಸ್ ಇದೆ. ನೀವು ಹ್ಯಾಂಡ್ ರೈಸ್ ಮಾಡಬಹುದು ಅಥವಾ ನಮ್ಗೆ ಓಪನ್ ಮಾಡಿ ನೀವು ಮಾತಾಡ್ಬೋದು. ಯಾರೆಲ್ಲ ರೆಡಿ ಇದ್ದೀರಿ, ನಾಳೆ ಸಹ ನೀವು ಇದನ್ನ ಮಾತಾಡ್ಲಿಕ್ಕೆ ನಿಮ್ಗೂ ಕೂಡ ಅವಕಾಶ ಕೊಡ್ತೀವಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ಎಂಡ್ ಮಾಡ್ತಾ ಇದ್ದೀವಿ. ಏನಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಈಗ ಪ್ರಾಡಕ್ಟ್ ಜನ ಯೂಸ್ ಮಾಡಿದ್ದಾರೆ, ಏನಪ್ಪಾ ಇಷ್ಟು ಪ್ರಾಡಕ್ಟ್ ಯಾಕೆ ಯೂಸ್ ಮಾಡ್ಬೇಕಾ ಮಾಡಬಾರ್ದಾ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್. गुड मॉर्निंग सर, गोवा से कृष्णा वेर्णेकर। हाँ बोलिए, क्या क्या लगता है, क्या हो? हाँ, आप क्या देखा है? सर बहुत अच्छा लगा, प्रेजेंटेशन सबका मस्त है सर। ओके, आप भी नेक्स्ट Very good. कल आप भी दिख सकते हैं, आप भी आपका हाँ सर, हाँ प्रोडक्ट सर, कल. ओके सर, या श्योर आप- श्योर। ಶೂರ್. ಓಕೆ, ನೋಡಿ ನಾಳೆ ಗೋವಾದಿಂದ ಕೃಷ್ಣ ವರ್ಣೇಕರ್ ಅವರು ಸಹ ನಮ್ಮ ಗೋವಾದ ಒನ್ ಆಫ್ ದ ಬೆಸ್ಟ್ ಕನ್ಸ್ಯೂಮರ್, ಸುಮಾರು 20 ವರ್ಷದಿಂದ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ, ಅವರ ಫ್ಯಾಮಿಲಿ ಯೂಸ್ ಮಾಡ್ತಾರೆ. ನಾಳೆ ಅದನ್ನ ಅವರು ತಿಳಿಸ್ಕೊಳ್ಲಿಕ್ಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಕೃಷ್ಣ ಅವರೇ, ನಾಳೆ ಬೆಳಿಗ್ಗೆ ಮೀಟ್ ಮಾಡೋಣ ನಿಮ್ಮನ್ನ. ಓಕೆ, ಥ್ಯಾಂಕ್ ಯು. ಶೈಲಾ ಅವರೇ ಮಾತಾಡ್ಲಿಕ್ಕೆ ಉಂಟಾ? ಶೈಲಾ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಮಾತಾಡಿ. ಸರ್ ಇವತ್ತು ಟೈಮ್ ಸಿಕ್ಕಿಲ್ಲ. ನಾಳೆ ಧಾರವಾಡ ವಾರಿಯರ್ಸ್ ನವರು ತೋರಿಸ್ತಾರೆ ಸರ್ ಡೆಮೋ, ಏನೇನು ತಿಂತಾರೆ ಅಂತ ಹೇಳಿ. ಓಕೆ, ಸೊ ಎಲ್ರು ಕೂಡ ಆರೋಗ್ಯವಾಗಿರ್ಲಿಕ್ಕೆ, ಎಲ್ರು ಕೂಡ ಹೇಳಿದ್ರು ಟಿಲ್ ಡೆತ್ ನಾವು ಯೂಸ್ ಮಾಡ್ತೀವಿ ಅಂತ. ನಿಜವಾಗ್ಲೂ ಕೂಡ ಯಾರೋ ಮಧ್ಯದಲ್ಲಿ ಯಾರೋ ಓಪನ್ ಆಗಿದೆ ಸರ್. ಒನ್ ಮಿನಿಟ್. ಓಕೆ, ಮಾತಾಡಿ. ಟಿಲ್ ಡೆತ್ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಹಾಗೇನೆ. ಕೆಲವೊಬ್ರೆಲ್ಲ ಯಾರಾದ್ರೂ ತೀರೋದ್ರು ಅಂದ್ರೆ ಅವರು ಡಿಎಕ್ಸನ್ ತಿಂತಾ ಇರ್ಲಿಲ್ವಾ ಅಂತ. ಡಿಎಕ್ಸನ್ ಇರುವಷ್ಟು ದಿನ ನಮ್ಗೆ ಆರೋಗ್ಯವಾಗಿರ್ಲಿಕ್ಕೆ, ನಾವ್ ಚೆನ್ನಾಗಿರ್ಲಿಕ್ಕೆ ಡಿಎಕ್ಸನ್ ಬೇಕೇ ಬೇಕು. ಆದ್ರೆ ಆಯುಷ್ಯ ನಾವೇನ್ ಪಡ್ಕೊಂಡ್ ಬಂದಿದೀವಿ ಎಲ್ರೂ ಒಂದ್ ದಿವಸ ಹೋಗ್ಲೇಬೇಕು, ಅದು ಗೊತ್ತಿರ್ಬೇಕು ಜನರಿಗೆ. ಯಾರಾದ್ರೂ ಡಿಎಕ್ಸನ್ ಅಲ್ಲಿ ಸತ್ತೋದ್ರು ಅಂದ್ರೆ ವಿಚಿತ್ರವಾಗಿ ಮಾಡ್ತಾರೆ ಸರ್. ಅದು ನನಗೆ ಬಹಳ ಸರ್ಪ್ರೈಸ್ ಆಗ್ತದೆ. ಯಾಕೆಂದ್ರೆ ಆಯುಷ್ಯವನ್ನ ಅಂದ್ರೆ ಇರುವಷ್ಟು ದಿನ ನೀವು ಚೆನ್ನಾಗಿರೋದನ್ನ ಡಿಎಕ್ಸನ್ ಕೊಡ್ತದೆ. ಅಷ್ಟ್ ಬಿಟ್ರೆ ನಾವೇನ್ ಪಡ್ಕೊಂಡ್ ಬಂದಿದೀವಿ, ಎಷ್ಟು ಆಯುಷ್ಯಿದೆ ಅಷ್ಟೇ ನಾವಿರೋದು, ಅದು ನಮ್ಮೆಲ್ಲರಿಗೂ ಗೊತ್ತಿರ್ಬೇಕು. ಹಾಗಂತೇಳಿ ಡಿಎಕ್ಸನ್ ತಿಂದಿದೀವಿ ಅಂತ ಹೇಳಿ ಇಲ್ಲಿ ಅಜರಾಮರವಾಗಿ ಚಿರಂಜೀವಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಗೊತ್ತಿರ್ಬೇಕು ನಮ್ಗೆ. ಸೊ ಯಾರಾದ್ರೂ ಸತ್ತೋದ್ರು ಅಂದ್ ಕೂಡಲೇ ವಿಚಿತ್ರವಾಗಿ ಡಿಎಕ್ಸನ್ ತಿನ್ನಲ್ವಾ ಅಂದ್ರೆ ನನ್ಗೆ ತುಂಬಾ ನಾನು ಜನರ ಒಂದು ಏನ್ ಥಿಂಕಿಂಗ್ ಪ್ರೊಸೆಸ್ ಯಾವ ತರ ಇದೆ ಅಂತ ಸರ್ಪ್ರೈಸ್ ಆಗ್ಬಿಡ್ತದೆ. ಆ ತರ ಅಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಿನ್ನಿ. ಇರುವಷ್ಟು ದಿನ ಆರಾಮಾಗಿ ಇರೋದು ಬಹಳ ಇಂಪಾರ್ಟೆಂಟ್. ಹೇಗ್ ಸತ್ತೋದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್. ಬಹಳ ನೋವು, ಸಂಕಟ, ಬೆಡ್ ರಿಡನ್, ಎಲ್ಲಾ ಕಡೆ 26 ಸರ್ಜರಿಗಳು, ಎಲ್ಲಾ ಕಡೆ ಎಲ್ಲೆಲ್ಲಿ ಜಾಗಗಳಿದೆ ಅಲ್ಲೆಲ್ಲಾ ನಳಿಕೆಗಳನ್ನ ಹಾಕಿರ್ತಾರೆ, ಪೈಪ್ಸ್ ಅನ್ನ. ಆ ತರ ಜೀವನ ಬೇಡ. ಚೆನ್ನಾಗಿದ್ದು ಬಿಟ್ಟು ನಾವು ಇರುವಷ್ಟು ದಿನ ಈ ಜೀವನವನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಡಿಎಕ್ಸನ್ ಅನ್ನ ತಿನ್ಲೇಬೇಕು. ಇಷ್ಟೊಂದು ಜನ ತೋರಿಸ್ತಾ ಇದ್ದಾರೆ. ಎಲ್ರು ಕೂಡ ನಾಳೆ ನಾವು ಧಾರವಾಡ ವಾರಿಯರ್ಸ್ ನಮ್ಮ ಟೀಮ್ ಕೂಡ ನಿಮ್ಗೆ ಎಲ್ಲಾ ಪ್ರಾಡಕ್ಟ್ ಗಳನ್ನ ಡೆಮೋ ಮಾಡಿ ತೋರಿಸ್ತೇವೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಶ್ರೀಧರ್ ಮೂರ್ತಿ ಅವರೇ ಏನಾದ್ರೂ ಮಾತಾಡ್ಲಿಕ್ಕೆ ಉಂಟಾ? ಶ್ರೀಧರ್ ಮೂರ್ತಿ ಅವರು.
ಮೈಸೂರಿಂದ ಶ್ರೀಧರ್ ಮೂರ್ತಿ ಅವರು ಇದ್ದಾರೆ. ನಾಳೆ ಬೇಕಾದ್ರೆ ನಿಮ್ಗೂ ಸಹ ಚಾನ್ಸ್ ಕೊಡ್ತೀವಿ ಶ್ರೀಧರ್ ಮೂರ್ತಿ ಅವರೇ, ನೀವು ಕೂಡ ನಾಳೆ ಮಾತಾಡಬಹುದು. ಸೊ ಹಾಗಾಗಿ ಇವತ್ತಿನ ಏನು ಟೆಸ್ಟಿಮೋನಿಯಲ್ ಬಗ್ಗೆ ಏನಾದ್ರೂ ಹೇಳೋದಿದ್ರೆ ಹೇಳ್ಬಹುದು. ಓಕೆ, ನಾಳೆ ಬೆಳಿಗ್ಗೆ ಪುನಃ 7 ಗಂಟೆಗೆ ಮೀಟ್ ಮಾಡೋಣ. ಯಾರಿಗಾದ್ರೂ ಇವತ್ತಿನ ಟೆಸ್ಟಿಮೋನಿಯಲ್ ಹೇಳೋದಂದ್ರೆ ನೀವು ಹೇಳಿದ್ರಲ್ಲ, ಎಲ್ಲ ತಗೊಂಡ್ರಿ ಮುಖ ಶೈನಿಂಗ್ ಬರ್ತದೆ, ಚರ್ಮಕ್ಕೆ ಬಳ್ಳೆ ನಿಮ್ ಮುಖ ನೋಡ್ರಿ ಗುರ್ತಾಗ್ತದಲ್ಲ ಅಂತ ಎನರ್ಜಿ ಇದೆ. Okay. ಹಿಂದೆ ಬಂದು ಕಾರಣ ಹೇಗಿದ್ರು, ಈಗ ಹೇಗೆ ನೋಡಿದ್ರೆ ಈಗ ಹೆಂಗ ಕಾಣಿಸ್ತಾ ಇದೆ? ಹೌದಲ್ಲ. ಸೊ ದಟ್ ಈಸ್ ನಾನು ಹೇಳಿದ್ನಲ್ಲ ನಿಮ್ಗೆ, DXN ಇಸ್ ಎ ಡಿಫರೆಂಟ್ ಪ್ರಾಡಕ್ಟ್. ಅದನ್ನ ಯಾರು ತಗೊಳ್ತಾರೋ ಅವರಿಗೆ ಗ್ಯಾರಂಟಿ ಅದು ರಿಸಲ್ಟ್ ಪಕ್ಕಾ ಬರ್ತದ ನೋಡಿ, 1 by 1. ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬಹುದು, ಕೆಲವರಿಗೆ ಬೇಗ ಬರ್ಬೋದು, ಬಟ್ ರಿಸಲ್ಟ್ ಬರೋದಂತೂ ಪಕ್ಕಾ ಅಂತ ಹೇಳ್ಬೋದು. ಓಕೆ, ನಮ್ ಜೊತೆಗೆ ಆನಂದ್ ಮಸ್ಲಿ ಅವರು ಇದ್ದಾರೆ. ಸೊ ಮಾತಾಡಿ ಆನಂದ್ ಮಸ್ಲಿ ಅವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ DXN ಫ್ಯಾಮಿಲಿ. ನೋಡಿ, ಇವತ್ತ ಎಲ್ಲ ನಮ್ಮ ಡೆಮೋಗಳನ್ನ ಮಾಡೋದ್ರಿಂದ ಆಗಲಿ ಅಥವಾ ತಮ್ಮ ಯಾರ್ಯಾರು ಯೂಸ್ ಮಾಡ್ತಾರ ಅದನ್ನ ತೋರ್ಸೋದ್ರಿಂದ ಆಗಲಿ ಸುಮಾರು ಮೋರ್ ದೆನ್ 70 ಜನ ಜಾಯ್ನ್ ಆಗಿದ್ರು. ಇಂಥದ್ದೆಲ್ಲ ಆಸಕ್ತಿದಾಯಕ ವಿಷಯಗಳಿಗೆ ಜನ ಜಾಯ್ನ್ ಆಗ್ತಾರ. ಬಟ್ ಏನೇ ಇರ್ಲಿ, ನಾವು ಜಾಯ್ನ್ ಆಗ್ಬೇಕು, ನಾವ್ ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದು ಮನೋವೃತ್ತಿ ಇದ್ದವರು ಜಾಯ್ನ್ ಆಗೇ ಆಗ್ತಾರ್ರಿ. ಮತ್ತೆ ಈ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡೋದು ಏನದಲ್ಲ, ನಾವು ಸಾಧ್ಯ ಆದಷ್ಟು ಅಕಸ್ಮಾತ್ ನಮಗೇನಾದ್ರೂ ಬೇರೆ ಬೇರೆ ಸೀರಿಯಸ್ ಕಾಯಿಲೆಗಳಿದ್ವಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಡಕ್ಟ್ಗಳನ್ನು ತಗೊಂಡ್ರೆ ಬಹಳ ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಒಂದು ಅನುಭವದ ವಿಚಾರ. ನಾವು ಏನೋ 1, 2, 3, 4 ತಗೊಂಡು ಆರಾಮ್ ಇರ್ತೀವಿ ಅಂತ ತಿಳ್ಕೊಂಡಿದ್ರೆ ಬಹಳ ತಪ್ಪು ಕಲ್ಪನಾ. ಈಗ ರೆಗ್ಯುಲರ್ ಆಗಿ ನಾವು ಆರಾಮ್ ಮೇಂಟೈನ್ ಮಾಡ್ಲಿಕ್ಕೆ ನೋಡ್ರಿ, ಸ್ವತಃ DXN ಕಂಪನಿಯಿಂದನೇ ನಮಗೆ ಹೇಳ್ತಾರೆ ಮಿನಿಮಮ್ 6 ತಗೋಬೇಕಂತ. 6 ತಗೋಬೇಕು. ಆರಾಮಿದ್ದವ್ರು 6 ತಗೋಬೇಕು, ಕಾಯಿಲೆ ಇದ್ದವ್ರು ಅದಕ್ಕಿಂತ ಹೆಚ್ಚಿಗೆ ತಗೋಬೇಕು. ಇದು ಸ್ವಲ್ಪ ನಾವು ತಿಳುವಳಿಕೆಯನ್ನು ಜನರಿಗೆ ಕೊಡಬೇಕು. ಅಂದಾಗ ಇನ್ನೂ ಹೆಚ್ಚು ಇದ್ರ ಮಹತ್ವ ಗೊತ್ತಾಗ್ತದ. ಈಗ ನೋಡಿ, ಕಂಬಾರ್ ಸರ್ ಹೇಳಿದ್ರು ಬೆಳಗಾವದಿಂದ, ನಾ ಸಾಯುತನೂ ತಗೋತೀನಂತ. ಆ ತರ ಒಂದು ನಂಬಿಕೆ. ಈಗ ನಾಯಕ್ ಸರ್ ಹೇಳಿದ್ರು, ಕಾಯಂ ಆಗಿ ತಗೊಳ್ಳೋರು ಒಂದು 10-20 ವರ್ಷದಿಂದ ಇದನ್ನ ಯೂಸ್ ಮಾಡೋರಿಗೆ ಇದ್ರ ಮಹತ್ವ ಗೊತ್ತಿದೆ. ನಾವು ಬಿಡ್ರಿ ಅಂದ್ರು ಬಿಡಲ್ಲ ಅವರು. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾವು ತಿಳುವಳಿಕೆಯನ್ನು ಕೊಡ್ಬೇಕಾಗಿದೆ. ನಾವು ಆ ಅನುಭವವನ್ನ ಬೆಳೆಸ್ಕೋಬೇಕು. 1, 2ನೇದು ವಿಶ್ವಾಸವನ್ನ ಬೆಳೆಸ್ಕೋಬೇಕು. ಇವು 2ನ್ನು ಬೆಳೆಸ್ಕೊಂಡಿವಿ ಅಂದ್ರೆ ನಾವು ಈ ವೃತ್ತಿಯಲ್ಲಿ, ಈ ಬಿಸ್ನೆಸ್ ನಲ್ಲಿ ಖಂಡಿತವಾಗಿಯೂ ಸಕ್ಸಸ್ ಆಗ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆನಂದ್ ಮಸ್ಲಿ ಅವರೇ. ತುಂಬಾ ಒಂದು ಉತ್ತಮವಾದ ಒಂದು ಸಲಹೆ ಕೊಟ್ಟಿದ್ದೀರಿ. ರಿಯಲಿ ಗ್ರೇಟ್. ನಾಳೆ ಕೂಡ ನಿಮ್ಮ ಒಂದು ಟೀಮ್ ಇಂದ ಡೆಮಾನ್ಸ್ಟ್ರೇಷನ್ ಮಾಡ್ಲಿಕ್ಕಿದೆ. ಫ್ರೀ ಇದ್ರೆ ನೀವು ಕೂಡ ನಿಮ್ಮ ಡೆಮಾನ್ಸ್ಟ್ರೇಷನ್ ನಾಳೆ ತೋರಿಸಿ. ಆಲ್ ದ ಬೆಸ್ಟ್. ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ಅಂತ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವು ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಅಶೋಕ್. We will end the program today. ಸರ್, ನಾನು ಇಲ್ಲೇ ಹೋಟೆಲ್ ಇರ್ತೀನಿ. ನಾನು ಇಲ್ಲಿ ಇದಾಗ ನಾನು 1-2 ಮಾತು ನನ್ನ ಇದನ್ನ ತೋರಿಸ್ತೀನಿ ಸರ್. ನಾನು ಸ್ವಲ್ಪ ಪ್ರಾಡಕ್ಟ್ ಗಳ ಬಗ್ಗೆ. ನೋ ಪ್ರಾಬ್ಲಮ್. ಓಕೆ. ಥ್ಯಾಂಕ್ ಯು ವೆರಿ ಮಚ್. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ವೆರಿ ಮಚ್. ಅಕ್ಷತಾ ಅವರೇ, ಏನ್ ಹೇಳಿಕ್ ಉಂಟಾ? ಅಕ್ಷತಾ ಹೆಲ್ತ್ ಪಾಯಿಂಟ್. ಓಕೆ, ಮಾತಾಡಿ ಅಕ್ಷತಾ ಅವರೇ. ಗುಡ್ ಮಾರ್ನಿಂಗ್ ಸರ್. ಏನಿಲ್ಲ, ಎಲ್ಲ ನಮ್ಮ DXN ಪಾರ್ಟ್ನರ್ಸಿಗೆಲ್ಲ ಏನ್ ಹೇಳೋದು ಅಂದ್ರೆ, ನಾಳೆ ಸಂಡೇ ಬರುವ 14ನೇ ತಾರೀಕು ಆಗಸ್ಟ್ ನಮ್ಮಲ್ಲಿ ಇಲ್ಲಿ ಒಂದು ಸ್ಟಾರ್ H ಮತ್ತೆ ರೂಬಿ ಡೈಮಂಡ್ ಇವರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಆಗಿದೆ. ಇಲ್ಲಿ ಯಾರು ನಿಮ್ಮ ನಿಯರೆಸ್ಟ್ ಯಾರು ನಿಮ್ಮ ಮೆಂಬರ್ಸ್ ಇದ್ರೆ ನೀವು ಕೂಡ ಕಳಿಸಿ ಸಂಪರ್ಕಿಸಿ ಸ್ಟಾಕ್ ಪಾಯಿಂಟಿಗೆ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ರಾಘವೇಂದ್ರ ಅವರೇ. ಒಂದು ಒಳ್ಳೆಯ ದಿನ ಅಷ್ಟಮಿ. ನಾವು ಇಲ್ಲಿ ಉಡುಪಿಯಲ್ಲಿ ಅಷ್ಟಮಿಯನ್ನು ಆಚರಿಸ್ತೀವಿ, ಕೃಷ್ಣ ಹುಟ್ಟಿದ ದಿನ. ಸೊ ನೀವೊಂದು ದೊಡ್ಡ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ದೀರಿ. ರಿಯಲಿ ನಿಮ್ಗೆ ಒಳ್ಳೇದಾಗ್ಲಿ. ಆದಷ್ಟು ಮ್ಯಾಕ್ಸಿಮಮ್ ಜನರನ್ನ ಪ್ರಮೋಟ್ ಮಾಡಿ, ಎಲ್ರಿಗೂ ರೆಕಗ್ನಿಷನ್ ಮಾಡಿ. ರಿಯಲಿ ಗ್ರೇಟ್ ಅಂತ ಎಲ್ರು ಪ್ರಮೋಟ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ.